ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆರಿ ಗುಡ್ ಆಫ್ಟರ್ನೂನ್. ಇವತ್ತು ನಾವು ನಿಮ್ಮ 7ನೇ ತರಗತಿಯ ಇಂಗ್ಲಿಷ್ ವಿಷಯ ದ್ವಿತೀಯ ಭಾಷೆ ಪುಸ್ತಕದ ಒಂದು ಯೂನಿಟ್ ನಂಬರ್ 7 ನಲ್ಲಿನ ನೆಸ್ಟ್ ವಿತ್ ಗ್ರ್ಯಾಂಡ್ ಪೇರೆಂಟ್ಸ್ ಅನ್ನೋ ಒಂದು ಅಧ್ಯಾಯವನ್ನ ಲೆಸನ್ ಅನ್ನ ಓದೋಕೆ ಅಭ್ಯಾಸ ಮಾಡೋಕೆ ಹೋಗ್ತಾ ಇದ್ದೀವಿ. ಆರ್ ಯು ರೆಡಿ? ಲೆಟ್ ಸ್ಟಾರ್ಟ್. ನೆಸ್ಟ್ ಅಂದ್ರೆ ಗೂಡು ಅಂತ ಅರ್ಥ. ನೆಸ್ಟ್ ಅಂದ್ರೆ ಗೂಡು. ಪಕ್ಷಿಯ ಗೂಡು ಇರುತ್ತಲ್ಲ, ಅದನ್ನ ನೆಸ್ಟ್ ಅಂತ ಹೇಳ್ತಾರೆ. ಗ್ರ್ಯಾಂಡ್ ಪೇರೆಂಟ್ಸ್ ಅಂದ್ರೆ ಅಜ್ಜಿ ಅಜ್ಜ ತಾತ ಅಂತನೂ ಕರೀತಾರೆ. ವಾರ್ಮ್ ಅಪ್ ಆಕ್ಟಿವಿಟಿ: ರೈಟ್ ದಿ ನೇಮ್ಸ್ ಆಫ್ ಪೀಪಲ್ ಇನ್ ಯುವರ್ ಫ್ಯಾಮಿಲಿ ಇನ್ ದಿ ಗಿವನ್ ಬ್ಲಾಂಕ್ಸ್ ಆ್ಯಂಡ್ ಕಂಪ್ಲೀಟ್ ದಿ ಫ್ಯಾಮಿಲಿ ಟ್ರೀ. ಇಲ್ಲಿ ಒಂದು ಫ್ಯಾಮಿಲಿ ಟ್ರೀಯನ್ನು ಕೊಟ್ಟಿದ್ದಾರೆ. ಫ್ಯಾಮಿಲಿನ ಟ್ರೀಗೆ ಹೋಲಿಸ್ತಾರೆ, ಯಾಕಂದ್ರೆ ದೊಡ್ಡ ಬೇರು ಮತ್ತು ಅದರ ಬುಡ ಏನಿರುತ್ತೋ ಅದು ನಿಮ್ಮ ವಂಶದ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಇದ್ದಂಗೆ. ಅಲ್ಲಿಂದ ಹೇಗೆ ಒಂದು ವಂಶ ಬೆಳೀತಾ ಬೆಳೀತಾ ಅಜ್ಜಿ ತಾತ ಅವ್ರ ಮಕ್ಕಳು ಅವ್ರ ಮಕ್ಕಳು ಅವ್ರ ಮಕ್ಕಳು ಹಾಗೆ ಬೆಳೀತಾ ಹೋಗುತ್ತೋ, ಹಾಗೆ ಫ್ಯಾಮಿಲಿಯನ್ನ ಟ್ರೀ ಮುಖಾಂತರ ಒಂದು ನಿರೂಪಿಸುವ ಒಂದು ರೂಢಿ ಇದೆ. ಈ ಫ್ಯಾಮಿಲಿ ಟ್ರೀನಲ್ಲಿ ನಿಮ್ಮ ಮನೆಯಲ್ಲಿರೋ ನಿಮ್ಮ ಅಪ್ಪ ಅಮ್ಮ, ಚಿಕ್ಕಪ್ಪ ಚಿಕ್ಕಮ್ಮ, ಅತ್ತೆ ಮಾವ, ಅಣ್ಣ ತಂಗಿ, ಅಕ್ಕ ತಮ್ಮ, ಅಜ್ಜಿ ತಾತ ಅವರೆಲ್ಲರ ಹೆಸರುಗಳನ್ನ ಇಲ್ಲಿ ಬರೀರಿ. ಸರಿನಾ? ಬರೆದಾದ್ಮೇಲೆ ಮುಂದೆ ಟಾಕ್ ಟು ಯುವರ್ ಪಾರ್ಟ್ನರ್ ಅಬೌಟ್ ದಿ ಫ್ಯಾಮಿಲಿ ಮೆಂಬರ್ಸ್ ಅಂದ್ರೆ ನಿಮ್ಮ ಕುಟುಂಬದಲ್ಲಿರುವ ಸದಸ್ಯರ ಬಗ್ಗೆ ನಿಮ್ಮ ಗೆಳೆಯರ ಜೊತೆ ಮಾತಾಡಿ. ಅವ್ರು ಏನ್ ಮಾಡ್ತಾರೆ, ಏನ್ ಕೆಲಸ ಮಾಡ್ತಾರೆ, ಓದ್ತಾ ಇದ್ರೆ ಏನು ಓದ್ತಾ ಇದ್ದಾರೆ, ಅಜ್ಜಿ ತಾತ ಅಂದ್ರೆ ನಿಮ್ಗೆ ಎಷ್ಟಿಷ್ಟ ಅಂತ ನಿಮ್ಮ ಗೆಳೆಯರ ಜೊತೆ ಚರ್ಚೆ ಮಾಡಿ. ನೌ ಕಂಪ್ಲೀಟ್ ದಿ ಫಾಲೋಯಿಂಗ್ ಸೆಂಟೆನ್ಸ್. ಐ ಲೈಕ್ ಮೈ ಫ್ಯಾಮಿಲಿ ಬಿಕಾಸ್ ಅಂದ್ರೆ ನನಗೆ ನನ್ನ ಕುಟುಂಬ ಅಂದ್ರೆ ಇಷ್ಟ. ಯಾಕೆ ಅಂದ್ರೆ ಅಂತ ಒಂದು ಕಾರಣ ಕೊಡಿ. ನಿಮಗೆ ನಿಮ್ಮ ಕುಟುಂಬ ಯಾಕೆ ಇಷ್ಟ ಅನ್ನೋ ಕಾರಣವನ್ನ ಇಲ್ಲಿ ಬಿಟ್ಟ ಸ್ಥಳದಲ್ಲಿ ಬರೀರಿ. ಐ ಲೈಕ್ ಮೈ ಫ್ಯಾಮಿಲಿ ಬಿಕಾಸ್ ದೇ ಆರ್ ವೆರಿ ಕೈಂಡ್ ಟು ಮೀ, ದೇ ಆರ್ ರಿಯಲಿ ಹೆಲ್ಪ್ಫುಲ್, ದೇ ಆಲ್ ಲವ್ ಮೀ ಅ ಲಾಟ್. ಈ ತರ ನೀವು ನಿಮ್ಮ ನಿಮ್ಮ ಕಾರಣಗಳನ್ನ ಬರೀರಿ. ಈಗ ಪಾಠ ಶುರು ಮಾಡೋಣ. ನೆಸ್ಟ್ ವಿತ್ ಗ್ರ್ಯಾಂಡ್ ಪೇರೆಂಟ್ಸ್ ಬರೆದವರು ಲಲಿತಾ ಶ್ರೀಧರ್ ಅವರು ಈ ಒಂದು ಪಾಠವನ್ನ ಬರೆದಿರ್ತಾರೆ. ಇದು ಎಲ್ಲಿಂದ ಶುರು ಆಗುತ್ತೆ ಅಂತ ಅಂದ್ರೆ, ಒಂದು ಹುಡುಗಿ ಅವಳ ಅಮ್ಮನ ಹತ್ರ ಹೋಗಿ, ಅಮ್ಮ ಯಾಕೆ ನನ್ನ ರೂಮ್ನಲ್ಲಿರೋ ಎಲ್ಲ ವಸ್ತುಗಳನ್ನ ಸಾಮಾನುಗಳನ್ನ ನೀನು ತೆಗೆದಿಡ್ತಿದ್ಯಾ ಅಂತ ಕೇಳ್ತಾಳೆ. ಅವಾಗ ಅವ್ರಮ್ಮ ಹೇಳ್ತಾಳೆ, ಅಜ್ಜ ಅಜ್ಜಿ ಬರ್ತಾ ಇದಾರಲ್ಲ, ಅವ್ರಿಗೆ ಇರೋಕ್ ಜಾಗ ಬೇಕು, ಅದಕ್ಕೆ ನೀನ್ ರೂಮ್ ಖಾಲಿ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಹೀಗೆ ಈ ಮಾತುಕತೆಯಿಂದ ಈ ಪಾಠ ಶುರು ಆಗುತ್ತೆ. ಇನ್ನ ಮುಂದೆ ಹೋದಂಗೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರೋ ಘಟನೆಗಳು ನಡೀತವೆ. ಅದನ್ನ ಮುಂದೆ ನೋಡೋಣ. ಸದ್ಯ ಪ್ಯಾರಾಗ್ರಾಫ್ 1ರಿಂದ ನಮ್ಮ ಪಾಠ ಶುರು ಮಾಡೋಣ. ಅಮ್ಮ, why are you removing all my things from the cupboard? Anjali asked in a voice which sounded like she was ready to fight. ಅಂಜಲಿ ಅನ್ನೋ ಹುಡುಗಿ ಅವ್ರ ಅಮ್ಮನಿಗೆ, ಅಮ್ಮ ನನ್ನ ಕಬೋರ್ಡಿಂದ ಎಲ್ಲ ವಸ್ತುಗಳನ್ನ ಯಾಕೆ ತೆಗಿತಾ ಇದೀಯಾ ಅಂತ ಜಗಳ ಮಾಡೋ ಧ್ವನಿಯಲ್ಲಿ ಹೇಳ್ತಾಳೆ. ಅಮ್ಮ, why are you ರಿಮೂವ್ ಅಂದ್ರೆ ತೆಗೆದಾಕು. ಆಲ್ ಮೈ ಥಿಂಗ್ಸ್ ಫ್ರಮ್ ದಿ ಕಬೋರ್ಡ್ ಅಂದ್ರೆ ಕಪಾಟು. ಕಬೋರ್ಡ್ ಅಂದ್ರೆ ಕಪಾಟು. ವಸ್ತುಗಳನ್ನ ಇಡಲು ಒಂದು ಚಿಕ್ಕದಾಗಿ ಗೋಡೆಯಲ್ಲಿ ಹೊಂದಿಸಿರುವಂತ ಒಂದು ಜಾಗ ಇರುತ್ತಲ್ಲ, ಅದಕ್ಕೆ ಕಬೋರ್ಡ್ ಅಂತ ಹೇಳ್ತಾರೆ. ಅಂಜಲಿ ಆಸ್ಕ್ಡ್ ಇನ್ ಅ ವಾಯ್ಸ್ ಅಂದ್ರೆ ಧ್ವನಿ. ಜಗಳ ಮಾಡೋ ಧ್ವನಿಯಲ್ಲಿ ಅವ್ರ ಅಮ್ಮನಿಗೆ ಕೇಳ್ತಾಳೆ. ಯು ಆಲ್ರೆಡಿ ನೋ ಅಂಜಲಿ,
Dada Dadi need some place for keeping their things. Her mother replied firmly without apology. ಅಮ್ಮ ಏನಂತಾರೆ, ಯು ಆಲ್ರೆಡಿ ನೋ, ನಿನಗೆ ಆಗ್ಲೇ ಗೊತ್ತಿದೆ ಅಂಜಲಿ. ದಾದಾ ದಾದಿ ಅಂದ್ರೆ ಅಜ್ಜ ಅಜ್ಜಿ ಬರ್ತಾ ಇದ್ದಾರೆ. ದೇ ನೀಡ್ ಸಮ್ ಪ್ಲೇಸ್ ಫಾರ್ ಕೀಪಿಂಗ್ ದೇರ್ ಥಿಂಗ್ಸ್. ಅವರ ವಸ್ತುಗಳನ್ನ ಇಟ್ಕೊಳ್ಳಲು ಅವರಿಗೂ ಒಂದು ಜಾಗ ಬೇಕಾಗತ್ತೆ. ಅದಕ್ಕೆ ನಾನು ಇಲ್ಲಿ ನಿನ್ನ ರೂಮ್ನಲ್ಲಿ ಜಾಗ ಮಾಡಿಕೊಡ್ತಾ ಇದ್ದೀನಿ ಅವ್ರಿಗೆ ಅಂತ ಅಂಜಲಿಯವರ ಅಮ್ಮ ಅವ್ರಿಗೆ ಹೇಳ್ತಾಳೆ. ಹೇಗೆ? ಫರ್ಮ್ಲಿ, FIRMLY, ಫರ್ಮ್ಲಿ ಅಂದರೆ ದೃಢವಾಗಿ ಅಂತ ಅರ್ಥ. ಫರ್ಮ್ ಅಂದರೆ ದೃಢ, ಫರ್ಮ್ಲಿ ಅಂದರೆ ದೃಢವಾಗಿ, ದೃಢವಾಗಿ ಹೇಳ್ತಾರೆ. ವಿತೌಟ್ ಎನಿ ಅಪಾಲಜಿ. ಅಪಾಲಜಿ ಅಂತ ಅಂದರೆ ಏನು? ಅಪಾಲಜಿ ಲೆಟರ್ ಬರೀರಿ ಅಂತ ಕೇಳಿರ್ತಾರೆ ಸ್ಕೂಲಲ್ಲಿ ಒಂದೊಂದು ಸರ್ತಿ. ಅಪಾಲಜಿ ಅಂದರೆ ಕ್ಷಮೆ. ಯಾವುದೇ ಕ್ಷಮಾಭಾವ ಇಲ್ಲದೇ ಅವರಮ್ಮ ದೃಢವಾಗಿ ಅಜ್ಜ ಅಜ್ಜಿ ಬರ್ತಾ ಇದ್ದಾರೆ, ಅವರಿಗೆ ಅವ್ರ ವಸ್ತುಗಳನ್ನು ಇಟ್ಕೊಳ್ಳೋಕ್ಕೆ ಜಾಗ ಬೇಕು, ಅದಕ್ಕೆ ನಿನ್ನ ರೂಮ್ನ ಖಾಲಿ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. 2ನೇ ಪ್ಯಾರಾಗ್ರಾಫ್ನಲ್ಲಿ ಅಂಜಲಿ ಹೇಳ್ತಾಳೆ, ಬಟ್ ಮಾ, ವೇರ್ ವಿಲ್ ಮೈ ಥಿಂಗ್ಸ್ ಗೋ? ನನ್ನ ಎಲ್ಲ ವಸ್ತುಗಳು ಎಲ್ಲಿಗೆ ಹೋಗ್ತವೆ? ದಿಸ್ ಹ್ಯಾಸ್ ಬಿನ್ ಮೈ ರೂಮ್ ಸಿನ್ಸ್ ಐ ವಾಸ್ ಅ ಬೇಬಿ. ಇದು ನಾನು ಚಿಕ್ಕವಳಿದ್ದಾಗಿಂದ ನನ್ನ ರೂಮ್ ಆಗಿದೆ. ವೈ ಶುಡ್ ಐ ಗಿವ್ ಅಪ್ ಎವ್ರಿಥಿಂಗ್ ಜಸ್ಟ್ ಬಿಕಾಸ್ ದಾದಾ ದಾದಿ ಆರ್ ಕಮಿಂಗ್ ಟು ಲಿವ್ ವಿತ್ ಅಸ್? ಬರೀ ಅಜ್ಜ ಅಜ್ಜಿ ಬರ್ತಾ ಇದ್ದಾರೆ ಒಂದು ಕಾರಣಕ್ಕೆ ನಾನು ನನ್ನ ಎಲ್ಲವನ್ನು ಯಾಕೆ ಬಿಟ್ಕೊಡ್ಬೇಕು ಅಂತ ಅಂಜಲಿ ಹೇಳ್ತಾಳೆ, ಅಳ್ತಾಳೆ. ಬಟ್ ಮಾ, ವೇರ್ ವಿಲ್ ಮೈ ಥಿಂಗ್ಸ್ ಗೋ ಅಂದರೆ ನನ್ನ ವಸ್ತುಗಳು ಎಲ್ಲಿಗೆ ಹೋಗ್ತವೆ? ದಿಸ್ ಹ್ಯಾಸ್ ಬೀನ್ ಮೈ ರೂಮ್ ಸಿನ್ಸ್ ಐ ವಾಸ್ ಅ ಬೇಬಿ. ನಾನು ಮಗು ಇದ್ದಾಗಿನಿಂದಲೂ ಈ ರೂಮ್ ನನ್ನದಾಗಿದೆ. ವೈ ಶುಡ್ ಐ ಗಿವ್ ಅಪ್? ಗಿವ್ ಅಪ್ ಎರಡೂ ಶಬ್ದಗಳನ್ನು ಸೇರಿ ಗಿವ್ ಅಪ್ ಅಂತ ಆಗುತ್ತೆ. ಅಂದರೆ ಬಿಟ್ಟು ಕೊಡು. ಎವ್ರಿಥಿಂಗ್ ಅಂದರೆ ಎಲ್ಲ. ಜಸ್ಟ್ ಬಿಕಾಸ್ ದಾದಾ ದಾದಿ ಆರ್ ಕಮಿಂಗ್ ಟು ಲಿವ್ ವಿತ್ ಅಸ್, ಕ್ರೈಡ್ ಅಂಜಲಿ. ಅದಕ್ಕೆ ಅಂಜಲಿ ಅಮ್ಮ ಹೇಳ್ತಾರೆ, ಕಮ್ ಆನ್ ಅಂಜು, ಯು ಆರ್ ನಾಟ್ ಗಿವಿಂಗ್ ಅಪ್ ಎವ್ರಿಥಿಂಗ್. ಕಮ್ ಆನ್ ಅಂಜು, ನೋಡು ಅಂಜು, ನೀನು ಎಲ್ಲವನ್ನ ಬಿಟ್ಕೊಡ್ತಾ ಇಲ್ಲ. ಯು ಆರ್ ಓನ್ಲಿ ಗೋಯಿಂಗ್ ಟು ಸ್ಲೀಪ್ ಆನ್ ದಿ ಕೌಚ್ ಇನ್ ದಿ ಹಾಲ್ ಇನ್ಸ್ಟೆಡ್ ಆಫ್ ದಿಸ್ ರೂಮ್. ಕೌಚ್ ಅಂದರೆ ಸೋಫಾ. ನೀನು ಎಲ್ಲವನ್ನ ಏನು ಬಿಟ್ಕೊಡ್ತಾ ಇಲ್ಲ. ನೀನು ಬರೀ ರೂಮಿಂದ ಹೊರಗೋಗಿ ಸೋಫಾನಲ್ಲಿ ಮಲ್ಕೊಂತೀಯ. ನಿನ್ನ ವಸ್ತುಗಳೆಲ್ಲ ಇಲ್ಲೇ ಇರ್ತವೆ. ಆ್ಯಂಡ್ ಯುವರ್ ಥಿಂಗ್ಸ್ ಕ್ಯಾನ್ ಬಿ ಅಕೊಮಡೇಟೆಡ್ ಎಲ್ಸ್ವೇರ್. ಅಕೊಮಡೇಟ್ ಅಂದರೆ ಬೇರೆ ಎಲ್ಲಾದರೂ ಒಂದು ಜಾಗ ಮಾಡಿ ಅಲ್ಲಿ ಇಡಬಹುದು. ACCOMMODATE. ಅಕೊಮಡೇಟ್ ಅಂದರೆ ಸ್ಥಳಾವಕಾಶ, ಬೇರೆ ಜಾಗ ಮಾಡಿ ಇಡೋದು. ಆದರೆ ಉಳ್ಕೊಳ್ಳೋದು ಎರಡು ಅರ್ಥ ಆಗುತ್ತೆ. ಸ್ಥಳಾವಕಾಶ ಅಂತ ಅರ್ಥ. ಏನು ಹೇಳ್ತಾರೆ ಅಂಜಲಿ ಅಮ್ಮ? ಆ್ಯಂಡ್ ಯುವರ್ ಥಿಂಗ್ಸ್ ಕ್ಯಾನ್ ಬಿ ಅಕೊಮಡೇಟೆಡ್ ಎಲ್ಸ್ವೇರ್ ಅಂದರೆ ಬೇರೊಂದು ಜಾಗ. ರಿಪ್ಲೈಡ್ ಹರ್ ಮದರ್, ಟ್ರೈಯಿಂಗ್ ಟು ಬಿ ಸೆನ್ಸಿಟಿವ್. ಸೆನ್ಸಿಟಿವ್ ಅಂದರೆ ಏನರ್ಥ ಯೋಚನೆ ಮಾಡಿ. SENSITIVE. ಸೆನ್ಸಿಟಿವ್ ಅಂದರೆ ಸೂಕ್ಷ್ಮವಾಗಿ. ಟ್ರೈಯಿಂಗ್ ಟು ಬಿ ಸೆನ್ಸಿಟಿವ್ ಅಂದರೆ ಸೂಕ್ಷ್ಮವಾಗಿ. ಬಟ್ ಫೀಲಿಂಗ್ ಆಂಗ್ರಿ ಅಟ್ ಹರ್ ಡಾಟರ್ಸ್ ಆಬ್ಜೆಕ್ಷನ್ಸ್. ಆಬ್ಜೆಕ್ಷನ್ ಅಂತ ನೀವು ಕೋರ್ಟ್ನಲ್ಲಿ, ಸೀರಿಯಲ್ನಲ್ಲಿ, ಸಿನಿಮಾದಲ್ಲಿ ಲಾಯರ್ಗಳು ಕೋರ್ಟ್ನಲ್ಲಿ ವಾದ ಮಾಡಬೇಕಾದ್ರೆ ಕೇಳ್ತೀರಾ, ಆಬ್ಜೆಕ್ಷನ್ ಮೈ ಲಾರ್ಡ್ ಅಂತ. ಏನು ಆಬ್ಜೆಕ್ಷನ್ ಅಂದರೆ? ಆಕ್ಷೇಪಣೆ. ಆಬ್ಜೆಕ್ಷನ್ ಅಂದರೆ ಆಕ್ಷೇಪಣೆ. ಒಪ್ಪಿಗೆ ಯಾವಾಗ ಸೂಚೋದಿಲ್ವೋ ಅದನ್ನು ಆಕ್ಷೇಪಣೆ ಅಂತ ಹೇಳ್ತಾರೆ. ಏನು ಹೇಳಿದ್ರು 3ನೇ ಪ್ಯಾರಾಗ್ರಾಫ್ನಲ್ಲಿ? ಕಮ್ ಆನ್ ಅಂಜು,
You are not giving up everything. You are only going to sleep on the couch in the hall instead of this room, and your things can be accommodated elsewhere, replied her mother, trying to be sensitive but feeling angry at her daughter's objection. ನಾಲ್ಕನೇ ಪ್ಯಾರಾಗ್ರಾಫಲ್ಲಿ ದಿಸ್ ಈಸ್ ಹೌ ಇಟ್ ಹ್ಯಾಡ್ ಬೀನ್ ಎವರ್ ಸಿನ್ಸ್ ಅಂಜಲಿ ಹ್ಯಾಡ್ ಬೀನ್ ಟೋಲ್ಡ್ ದಟ್ ಹರ್ ಗ್ರ್ಯಾಂಡ್ ಪೇರೆಂಟ್ಸ್ ವುಡ್ ಬಿ ಲಿವಿಂಗ್ ವಿತ್ ದೆಮ್ ನೌ ಆನ್ವರ್ಡ್ಸ್. ಯಾವಾಗ ಅಂಜಲಿಗೆ ಇನ್ನು ಮುಂದೆ ಅಜ್ಜ ಅಜ್ಜಿ ಎಲ್ಲ ಇಲ್ಲೇ ನಮ್ಮ ಜೊತೆನೆ ಒಟ್ಟಿಗೆ ಇರ್ತಾರೆ ಇನ್ನು ಮುಂದೆ ಅಂತ ಹೇಳಿದ್ಮೇಲಿಂದ ಹೀಗೇನೆ ಮುಂದುವರೆದಿತ್ತು. ದೇ ಹ್ಯಾಡ್ ರೀಸೆಂಟ್ಲಿ ಸೋಲ್ಡ್ ಆಫ್ ಆಲ್ ದೇರ್ ಲ್ಯಾಂಡ್ ಇನ್ ದಿ ಲಿಟಲ್ ವಿಲೇಜ್. ಅವರು ಅವರ ಪುಟ್ಟ ಹಳ್ಳಿಯಲ್ಲಿದ್ದ ಎಲ್ಲ ಹೊಲ ಗದ್ದೆಗಳನ್ನು ಮಾರಾಟ ಮಾಡಿದ್ರು. ದಾಜಾ ವಾಸ್ ನಿಯರಿಂಗ್ 70 ನೌ. ಅಜ್ಜನಿಗೆ 70 ವರ್ಷ ಆಗಕ್ಕೆ ಬಂದಿತ್ತು. ಆ್ಯಂಡ್ ವಾಸ್ ಟೂ ಓಲ್ಡ್ ಟು ರನ್ ದಿ ಫಾರ್ಮ್. ಆ್ಯಂಡ್ ವಾಸ್ ಟೂ ಓಲ್ಡ್ ಟು ರನ್ ದಿ ಫಾರ್ಮ್ ಆಲ್ ಬೈ ಹಿಮ್ಸೆಲ್ಫ್. ಅಂದರೆ ಅವರೊಬ್ಬರಿಗೆ ಎಲ್ಲ ಹೊಲ ಗದ್ದೆಗಳನ್ನು ನೋಡ್ಕೊಳ್ಳೋದು ಕೆಲಸ ಮಾಡ್ಕೊಳ್ಳೋದು ಕಷ್ಟ ಆಗಿತ್ತು. He had promised he would not leave his land till he died. ಅವರು ಕೊನೆ ದಿನಗಳವರೆಗೂ ನಾನು ಹೊಲ ಗದ್ದೆಗಳನ್ನು ಬಿಟ್ಟು ಕೊಡಲ್ಲ ಅಂತ ಪ್ರಾಮಿಸ್ ಮಾಡಿದರು. ಬಟ್ ಹಿ ವಾಸ್ ಫೈಂಡಿಂಗ್ ಇಟ್ ಮೋರ್ ಆ್ಯಂಡ್ ಮೋರ್ ಡಿಫಿಕಲ್ಟ್ ಟು ಲಿವ್ ದೇರ್ ಅಲೋನ್. ಅವರಿಗೆ ಅಲ್ಲಿ ಹಳ್ಳಿಯಲ್ಲಿ ಹೊಲ ಜಮೀನು ನೋಡಿಕೊಂಡು ಒಬ್ಬರೇ ಇರೋದು ದಿನ ದಿನ ಹೋಗ್ತಾ ಹೋಗ್ತಾ ಕಷ್ಟನೇ ಆಗ್ತಾ ಹೋಗ್ತಾ ಇತ್ತು. ಆದರೆ ಸರಳ ಅಂತೂ ಆಗಿದ್ದಿಲ್ಲ. ಯಾಕಂದರೆ ಪಾಪ ಅಜ್ಜನಿಗೆ 70 ವರ್ಷ ಆಗಿತ್ತು, ಮುದಿ ವಯಸ್ಸು. ಆಲ್ ಹೀಸ್ ಚಿಲ್ಡ್ರನ್ ಹ್ಯಾಡ್ ಮೈಗ್ರೇಟೆಡ್ ಟು ಸಿಟೀಸ್. ಮೈಗ್ರೇಟ್ ಅಂದರೆ ವಲಸೆ ಹೋಗು. ಅವರ ಎಲ್ಲ ಮಕ್ಕಳು ದೊಡ್ಡ ದೊಡ್ಡ ಸಿಟಿಗಳಿಗೆ ವಲಸೆ ಹೋಗಿದ್ರು ಕೆಲಸ ನೋಡಿಕೊಂಡು. ಟೂ ಆಫ್ ಅಂಜಲೀಸ್ ಚಾಚಾಜೀಸ್ ವೇರ್ ಅಬ್ರೋಡ್. ಚಾಚಾಜಿ ಅಂದರೆ ಚಿಕ್ಕಪ್ಪ, ಅಂಜಲಿ ಇಬ್ಬರು ಚಿಕ್ಕಪ್ಪಗಳು ವೇರ್ ಅಬ್ರೋಡ್ ಅಂದರೆ ಅಬ್ರಾಡ್ ಅಂದರೆ ವಿದೇಶ, ವಿದೇಶದಲ್ಲಿದ್ದರು. ಓನ್ಲಿ ಪಾಪ ಲಿವ್ಡ್ ಇನ್ ಪುಣೆ ವೈಲ್ ರೀಟಾ ಬೂವಾ. ಬೂವಾ ಅಂದರೆ ಅತ್ತೆ, ತಂದೆಯ ತಂಗಿ ಅಕ್ಕ, ಅವರಿಗೆ ಬೂವಾ ಅಂತ ಹೇಳ್ತಾರೆ. ತಂದೆಯ ಅಕ್ಕ ತಂಗಿ ಅವರಿಗೆ ನಿಮ್ಮ ಕಡೆ ಏನಂತಾರೆ? ನಮ್ಮ ಕಡೆ ಎಲ್ಲ ಅತ್ತೆ ಅಂತಾರೆ. ಬೂವಾ ಅಂದರೆ ತಂದೆಯ ಅಕ್ಕ ಅಥವಾ ತಂಗಿ. ಇದೊಂದು ಹಿಂದಿ ಶಬ್ದ. ಓನ್ಲಿ ಪಾಪ ಲಿವ್ಡ್ ಇನ್ ಪುಣೆ ಅಂದರೆ ಅಂಜಲಿಯ ತಂದೆ ಅಷ್ಟೇ ಪುಣೆನಲ್ಲಿದ್ದರು. ವೈಲ್ ರೀಟಾ ಬೂವಾ ವಾಸ್ ಇನ್ ಡೆಲ್ಲಿ. ದಾದಾ ಹ್ಯಾಡ್ ಬೀನ್ ಪರ್ಸುವೇಡೆಡ್ ಬೈ ಅಂಜಲಿ's father. Dada has been persuaded by ಅಂಜಲಿ's father. ಪರ್ಸುವೇಡ್ ಅಂದರೆ ಏನು? ಹಿಂದಿನ ಚಾಪ್ಟರ್ನಲ್ಲೂ ಈ ಶಬ್ದವನ್ನು ಕೇಳಿದ್ರಿ. ಪರ್ಸುವೇಡ್ ಅಂದರೆ ಮನವೊಲಿಸು. ಅಂಜಲಿಯ ತಂದೆ ಅಂಜಲಿಯ ಅಜ್ಜನ ಮನವೊಲಿಸಿ ಊರಲ್ಲಿರೋ ಎಲ್ಲ ಹೊಲಗದ್ದೆಗಳನ್ನು ಮಾರಿ ಇಲ್ಲೇ ನಮ್ಮ ಜೊತೆ ಬಂದು ವಾಸ ಮಾಡಿ ಅಂತ ಹೇಳಿದರು. ಹಾಗೇನೆ ಅಂಜಲಿಯ ತಾತ ಅಂದರೆ ಅಜ್ಜ, ದಾದಾ ಎಲ್ಲ ಹೊಲ ಗದ್ದೆ ಮಾರಿ ಅಂಜಲಿಯವ್ರ ಜೊತೆ ಮನೇಲಿರೋಕ್ಕೆ ರೆಡಿಯಾಗಿ ಬಂದ್ಬಿಟ್ಟಿದ್ರು. ದಾದಾ ಹ್ಯಾಡ್ ಬೀನ್ ಪರ್ಸುವೇಡೆಡ್ ಬೈ ಅಂಜಲಿ's ಫಾದರ್. ಪಾಪ ಅಂತ ಕರೀತಾಳೆ ಅಂಜಲಿ ಅವ್ರ ತಂದೆಗೆ. ಟು ಕಮ್ ಆ್ಯಂಡ್ ಲಿವ್ ವಿತ್ ದೆಮ್. ಪಾಪ ವಾಂಟೆಡ್ ಆಲ್ ಆಫ್ ದೆಮ್ ಟು ಬಿ ಟುಗೆದರ್ ಆ್ಯಸ್ ಅ ಜಾಯಿಂಟ್ ಫ್ಯಾಮಿಲಿ. ಮುಂದೆ ಚೆಕ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಇದೆ. ಅದಕ್ಕಿಂತ ಮುಂಚೆ ಜಾಯಿಂಟ್ ಫ್ಯಾಮಿಲಿ ಅಂದರೆ ಏನಂತ ಗೊತ್ತಾ ನಿಮಗೆ? ಜಾಯಿಂಟ್ ಫ್ಯಾಮಿಲಿ, JOINT ಫ್ಯಾಮಿಲಿ, ಜಂಟಿ ಕುಟುಂಬ ಅಂತ ಕನ್ನಡದಲ್ಲಿ ಹೇಳ್ತಾರೆ. ನ್ಯೂಕ್ಲಿಯರ್ ಫ್ಯಾಮಿಲಿ, ಜಾಯಿಂಟ್ ಫ್ಯಾಮಿಲಿ ಅಂತ ಇರ್ತವೆ. ನ್ಯೂಕ್ಲಿಯರ್ ಫ್ಯಾಮಿಲಿ ಅಂದರೆ ಬರೀ ತಂದೆ ತಾಯಿ
ಮತ್ತು ಅವರ ಮಕ್ಕಳು ಅಷ್ಟೇ ಇರ್ತಾರೆ. ಜಾಯಿಂಟ್ ಫ್ಯಾಮಿಲಿ ಅಂದರೆ ಅವ್ರ ಜೊತೆ ಚಿಕ್ಕಪ್ಪ ಚಿಕ್ಕಮ್ಮ ಅಜ್ಜಿ ತಾತ ಇದ್ದರೆ ಅದನ್ನು ಜಾಯಿಂಟ್ ಫ್ಯಾಮಿಲಿ ಅಂತ ಹೇಳ್ತಾರೆ, ಜಂಟಿ ಕುಟುಂಬ. ನ್ಯೂಕ್ಲಿಯರ್ ಫ್ಯಾಮಿಲಿ ಅಂದರೆ ಬರೀ ಅಪ್ಪ ಅಮ್ಮ ಮಕ್ಕಳು ಇರೋದು. ಇವಾಗ ಚೆಕ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ಇಲ್ಲಿ ಒಂದಿಷ್ಟು ಪ್ರಶ್ನೆಗಳಿದ್ದಾವೆ. ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ ಏನಿದೆ? ಹೂ ರಿಮೂವ್ಡ್ ಅಂಜಲಿ's ಥಿಂಗ್ಸ್ ಫ್ರಮ್ ಹರ್ ಕಬೋರ್ಡ್? ಅಂಜಲಿ's ಮದರ್ ರಿಮೂವ್ಡ್ ಅಂಜಲಿ's ಥಿಂಗ್ಸ್ ಫ್ರಮ್ ಹರ್ ಕಬೋರ್ಡ್. Anjali's parents expected Dada and Dadi to live with them. Dada and Dadi to live with them. Rita Bua and Chachaji Allah. ಇದು ರಾಂಗ್ ಆನ್ಸರ್. ದಾದಾ ಆ್ಯಂಡ್ ಚಾಚಾಜಿ ರಾಂಗ್ ಆನ್ಸರ್. ಬಿ ಸರಿ ಉತ್ತರ. ಮೂರನೆಯ ಪ್ರಶ್ನೆ, ವೇರ್ ವಾಸ್ ಅಂಜಲಿ ಗೋಯಿಂಗ್ ಟು ಸ್ಲೀಪ್ when her room was vacated? Anjali was going to sleep on the couch in the hall when her room was vacated. ನಾಲ್ಕನೇ ಪ್ರಶ್ನೆ, Papa wanted all of them to live together as a joint family. Where did Bua live? Rita Bua lived in Delhi ಅಂತ ಉತ್ತರ ಬರೀತೀರಾ. ಮುಂದೆ ಐದನೇ ಪ್ಯಾರಾಗ್ರಾಫ್ನಲ್ಲಿ, ಅಫ್ಕೋರ್ಸ್ ಅಂಜಲಿ ಎಂಜಾಯ್ಡ್ ಮೀಟಿಂಗ್ ಹರ್ ಗ್ರ್ಯಾಂಡ್ ಪೇರೆಂಟ್ಸ್ ಡ್ಯೂರಿಂಗ್ ಹಾಲಿಡೇಸ್. ರಜೆಗಳಲ್ಲಿ ಅಂಜಲಿ ಅವರು ಅಜ್ಜಿ ತಾತನ ಊರಿಗೆ ಹೋಗ್ತಾ ಇದ್ಲು. ಅವಾಗ ಮಜಾ ಬರ್ತಿತ್ತು. ಎಂಜಾಯ್ಡ್ ಅಂದರೆ ಅವಳಿಗೆ ಖುಷಿನೂ ಆಗ್ತಿತ್ತು ಅವ್ರ ಜೊತೆ ಭೇಟಿ ಮಾಡೋದಕ್ಕೆ. ಬಟ್ ದ್ಯಾಟ್ ಡಿಡ್ ನಾಟ್ ಮೀನ್ ಶಿ ವಾಸ್ ಗೋಯಿಂಗ್ ಟು ಬಿ ಹ್ಯಾಪಿ ಗಿವಿಂಗ್ ಅಪ್ ಹರ್ ರೂಮ್ ಫಾರ್ ದೆಮ್. ಆದರೆ ಅದರ ಅರ್ಥ ಅಂಜಲಿ ಅವಳ ರೂಮನ್ನು ಅಜ್ಜಿ ತಾತಗೆ ಬಿಟ್ಕೊಡ್ತಾಳೆ ಅನ್ನೋದು ಆಗಿರಲಿಲ್ಲ. ಅಂಜಲಿ ವಾಸ್ ಆನ್ ಓನ್ಲಿ ಚೈಲ್ಡ್. ಅವರು ಮಗು ಆಗಿದ್ಲು. ನೆವರ್ ಇನ್ ಹರ್ ಲೈಫ್ ಶಿ ಲೈಕ್ಡ್ ಶೇರಿಂಗ್ ಎನಿಥಿಂಗ್ ಆ್ಯಂಡ್ ಶಿ ವಾಸಂಟ್ ರೆಡಿ ಟು ಚೇಂಜ್ ನೌ. ಶೇರ್ ಅಂದರೆ ಹಂಚಿಕೋ. ಅವಳು ಯಾವಾಗಲೂ ಏನನ್ನೋ ಹಂಚಿಕೊಂಡು ಅಭ್ಯಾಸ ಇರಲಿಲ್ಲ. ಅದನ್ನೇ ಇವಾಗಲೂ ಕೂಡ ಮಾಡ್ತಾ ಇದ್ಲು. ಅವಳು ಅವಳ ರೂಮನ್ನು ಅಜ್ಜಿ ತಾತಗೆ ಬಿಟ್ಕೊಡೋಕ್ಕೆ ಇಷ್ಟ ಇದ್ದಿದ್ದಿಲ್ಲ. ಏನಾಯಿತು ಐದನೇ ಪ್ಯಾರಾಗ್ರಾಫ್ನಲ್ಲಿ? ಜೊತೆಗೆ ಓದಿ. ಅಫ್ಕೋರ್ಸ್ ಅಂಜಲಿ ಎಂಜಾಯ್ಡ್ ಮೀಟಿಂಗ್ ಹರ್ ಗ್ರ್ಯಾಂಡ್ ಪೇರೆಂಟ್ಸ್ ಡ್ಯೂರಿಂಗ್ ಹರ್ ಹಾಲಿಡೇಸ್, ಬಟ್ ದ್ಯಾಟ್ ಡಿಡ್ ನಾಟ್ ಮೀನ್ ಶಿ ವಾಸ್ ಗೋಯಿಂಗ್ ಟು ಬಿ ಹ್ಯಾಪಿ ಗಿವಿಂಗ್ ಅಪ್ ಹರ್ ರೂಮ್ ಫಾರ್ ದೆಮ್. Anjali was an only child. Never in her life had she liked sharing anything and she wasn't ready to change now. ಅಂಜಲಿ ಒಬ್ಬಳೇ ಮಗಳಾಗಿದ್ಲು. ಅದಕ್ಕೆ ಅವಳಿಗೆ ಹಂಚ್ಕೊಂಡು ಅಭ್ಯಾಸ ಇರಲಿಲ್ಲ. ಅಣ್ಣ ತಂಗಿ ಅಕ್ಕ ತಮ್ಮ ಇರೋರಿಗೆ ಹಂಚ್ಕೊಂಡು ಆಟ ಆಡೋದು, ಅವರ ಆಟಿಕೆ ಸಾಮಾನುಗಳನ್ನು ಹಂಚ್ಕೊಳ್ಳೋದು, ಅವರ ವಸ್ತುಗಳನ್ನು ಹಂಚ್ಕೊಳ್ಳೋದು, ಬಟ್ಟೆಗಳನ್ನು ಹಂಚ್ಕೊಳ್ಳೋದು, ರೂಮಲ್ಲಿ ಒಟ್ಟಿಗೆ ಇರೋದು ಅಭ್ಯಾಸ ಇರುತ್ತೆ. ಒಂದೇ ಮಗು ಇದ್ದರೆ ಅವರಿಗೆ ಈ ಅಭ್ಯಾಸಗಳು ಇರಲ್ಲ. ಅದಕ್ಕೆ ಅಂಜಲಿ ನಾನು ರೂಮ್ ಬಿಟ್ಕೊಡಲ್ಲ ಏನಾದರೂ ಅಂತ ಹಠ ಮಾಡ್ತಾಯಿದ್ಲು. ಆರನೇ ಪ್ಯಾರಾಗ್ರಾಫ್ನಲ್ಲಿ, ಆ್ಯಂಡ್ ಸೊ ಇಟ್ ವಾಸ್ ದ್ಯಾಟ್ ವೆನ್ ಹರ್ ಗ್ರ್ಯಾಂಡ್ ಪೇರೆಂಟ್ಸ್ ಕೇಮ್ ಅಂಜಲಿ ವಾಸ್ ಇನ್ ಹರ್ ಫಸ್ಸಿ. ಫಸ್ಸಿ ಅಂತ ಅಂದರೆ ಒಂದು ಕೆಟ್ಟದಾದ ಮೂಡ್ನಲ್ಲಿದ್ಲು. ಫಸ್ಸಿ ಮೂಡ್ ಅಂತ ಹೇಳ್ತಾರೆ. ಫಸ್ಸಿ ಅಂದರೆ ಗಡಿಬಿಡಿ. ಫಸ್ಸಿ ಅಂದರೆ ಗಡಿಬಿಡಿ ಇಲ್ಲದ. ಇರಿಟೇಟಿಂಗ್ ಅಂದರೆ ಕಿರಿಕಿರಿ ಉಂಟು ಮಾಡಿಕೊಳ್ಳುವಂತಹ. ಇರಿಟೇಟಿಂಗ್, IITATING, ಇರಿಟೇಟಿಂಗ್ ಅಂದರೆ ಕಿರಿಕಿರಿ ಮಾಡಿಕೊಳ್ಳುವಂತಹ. ಬ್ರ್ಯಾಟಿ, ಬ್ರ್ಯಾಟ್ ಅಂದರೆ ಕೆಟ್ಟ ಮಗು ಅಂತ ಅರ್ಥ. ಬ್ರ್ಯಾಟ್ ಅಂದರೆ ಕೆಟ್ಟು ಹೋದ ಮಗು ಅಥವಾ ಪೋರ. ಮತ್ತು ಇನ್ನೊಂದರ್ಥ ಹಠ ಮಾಡೋ ಮಕ್ಕಳಿಗೆ ಬ್ರ್ಯಾಟ್ ಅಂತ ಮಾಡರ್ನ್ ಇಂಗ್ಲೀಷ್ನಲ್ಲಿ ಶಬ್ದ ಉಪಯೋಗ ಮಾಡ್ತಾರೆ.
ಆದರೆ ಜನರಲ್ಲಾಗಿ ನೋಡಿದರೆ ಬ್ರ್ಯಾಟ್ ಅಂತಂದರೆ ಮಕ್ಕಳು ಒಂದು ಮಗುವಿನ ಥರ ಆಡ್ತಾರಲ್ಲ ಅದನ್ನು ಬ್ರ್ಯಾಟ್ ಅಂತಲೂ ಕರಿಬೋದು, ಮಗು ಅಂತಲೂ ಹೇಳ್ಬೋದು. ಫಸ್ಸಿ ಅಂದರೆ ಗಡಿಬಿಡಿ ಇಲ್ಲದ, ಕಿರಿಕಿರಿ ಉಂಟಾದ ಮತ್ತು ಮಗುವಿನ ಥರ ಆಡ್ತಾ ಇದ್ಲು. ಶಿ ಮೇಡ್ ಅ ಶೋ ಆಫ್ ಹೌ ಶಿ ಹ್ಯಾಡ್ ಲಾಸ್ಟ್ ಹರ್ ರೂಮ್. ಅವಳು ಅವಳ ರೂಮ್ ಹೇಗೆ ಕಳ್ಕೊಂಡ್ಲು ಅಂತ ಒಂದು ದೊಡ್ಡ ನಾಟಕನೇ ಮಾಡಿಬಿಟ್ಲು. ಮುಂದೆ ವೆನ್ ಶಿ ವಾಸಂಟ್ ಮೇಕಿಂಗ್ ರೂಡ್ ಕಮೆಂಟ್ಸ್ ಅಂದರೆ ನಿಷ್ಠುರವಾದ, ಕಠೋರವಾದ ಕಮೆಂಟ್ಸ್ ಅಂದರೆ ಮಾತುಗಳು. ವೆನ್ ಶಿ ವಾಸಂಟ್ ಮೇಕಿಂಗ್ ರೂಡ್ ಅಂದರೆ ನಿಷ್ಠುರವಾದ, ಕಮೆಂಟ್ಸ್ ಅಂದರೆ ಮಾತುಗಳು. ಶಿ ವುಡ್ ನಾಟ್ ಟಾಕ್ ಮಚ್ ಆ್ಯಂಡ್ ಪ್ರಿಟೆಂಡ್ ಟು ಬಿ ಗ್ಲೂಡ್ ಟು ಹರ್ ಫೇವ್ರೆಟ್ ಟಿ ವಿ ಪ್ರೋಗ್ರಾಮ್ ಆನ್ ಟಿ ವಿ. ಪ್ರಿಟೆಂಡ್ ಅಂದರೆ ತೋರಿಸಿಕೊಡು, ಪ್ರಿಟೆಂಡ್ ಅಂದರೆ ಸುಮ್ಮನೆ ನಾಟಕ ಮಾಡೋದು ಅಂತಾನು ಅರ್ಥ ಆಗುತ್ತೆ. ಪ್ರಿಟೆಂಡ್, PRETEND, ಪ್ರಿಟೆಂಡ್ ಅಂದರೆ ನಟಿಸು, ನಾಟಕ ಮಾಡು ಅಂತ ಅರ್ಥ. ವೆನ್ ಶಿ ವಾಸಂಟ್ ಮೇಕಿಂಗ್ ರೂಡ್ ಕಮೆಂಟ್ಸ್, ಅವಳು ಏನು ನಿಷ್ಠುರವಾದ ಮಾತುಗಳನ್ನು ಆಡ್ತಿರ್ಲಿಲ್ಲ. ಶಿ ವುಡ್ ನಾಟ್ ಟಾಕ್ ಮಚ್, ಅವಳು ಜಾಸ್ತಿ ಮಾತಾಡ್ತಾ ಇದ್ದಿದ್ದಿಲ್ಲ ಸಿಟ್ಟು ಬಂದಾಗ. ಸುಮ್ಮನೆ ಅವಳ ಫೇವ್ರೇಟ್, ಅವ್ರಿಗೆ ಇಷ್ಟವಾದ ಟಿ ವಿ ಪ್ರೋಗ್ರಾಮ್ ನೋಡ್ತಾ ಕುಂತವ್ರಂಗೆ ನಾಟಕ ಮಾಡ್ತಾ ಇದ್ಲು. ಗ್ಲೂಡ್ ಅಂದರೆ ಅಂಟಿಕೋ. ಟಿವಿಗೆ ಅಂಟ್ಕೊಂಡು ಕುಂತಿರ್ತಿದ್ಲು. ಶಿ ವಾಸ್ ನಾಟ್ ವೆರಿ ಪೊಲೈಟ್ ಆ್ಯಂಡ್ ಕಂಪ್ಲೇಂಡ್. ಶಿ ವಾಸ್ ನಾಟ್ ವೆರಿ ಪೊಲೈಟ್. ಪೊಲೈಟ್ ಅಂದರೆ ಯೋಚನೆ ಮಾಡಿ, POLITE, ಪೊಲೈಟ್ ಅಂದರೆ ಸಭ್ಯವರ್ತನೆ, ಪೊಲೈಟ್ ಅಂದರೆ ಸಭ್ಯ. ಆ್ಯಂಡ್ ಕಂಪ್ಲೇಂಟ್ ದೋ ನಾಟ್ ಡೈರೆಕ್ಟ್ಲಿ, ಡೈರೆಕ್ಟಾಗಿ ಏನು ಕಂಪ್ಲೇಂಟ್ ಮಾಡಲಿಲ್ಲ. ಫಾರ್ ಶಿ ವಾಸ್ ಟೂ ಅಫ್ರೇಡ್ ಆಫ್ ಹರ್ ಫಾದರ್ಸ್ ರಾತ್. ರಾತ್ ಅಂದರೆ ಅತಿಯಾದ ಕೋಪ, ಆ್ಯಂಗರ್ ಅಂದರೆ ಕೋಪ, ರಾತ್ ಅಂದರೆ ಅತಿಯಾದ ಕೋಪ. ಅವಳಿಗೆ ಅವಳ ತಂದೆಯ ಅತಿಯಾದ ಕೋಪದ ಬಗ್ಗೆ ಭಯ ಇತ್ತು. ಅದಕ್ಕೆ ಅಷ್ಟೊಂದು ಸಭ್ಯವಾಗಿಯೂ ವರ್ತನೆ ಮಾಡಲಿಲ್ಲ, ಆದರೆ ಅದರ ಬಗ್ಗೆ ಏನು ಕಂಪ್ಲೇನು ಮಾಡಲಿಲ್ಲ. ಕಂಪ್ಲೇನ್ ಅನ್ನೋ ಶಬ್ದದ ಕನ್ನಡದ ಅರ್ಥ COMPLAIN. ಕಂಪ್ಲೇನ್ ಅಂದರೆ ದೂರು. ಇದು ರೂಮ್ ಬಿಟ್ಕೊಟ್ಟಿದ್ರ ಬಗ್ಗೆ ದೂರ್ಲಿಲ್ಲ ಅಂತ ಅರ್ಥ. ಕಂಪ್ಲೇನ್ ಅಂದರೆ ದೂರು. ಇವಾಗ 7ನೇ ಪ್ಯಾರಾಗ್ರಾಫ್ ನೋಡೋಣ. ಇಟ್ ವಾಸ್ ಟ್ರೂ that having grandparents living with them needed adjusting to a new routine. ಅಜ್ಜ ಅಜ್ಜಿ ಬಂದು ಜೊತೆಲಿ ಇರ್ತಾರಂದ್ರೆ ಒಂದು ಹೊಸ ರೂಟೀನ್ ಶುರು ಆಗುತ್ತೆ. ರೂಟೀನ್ ಅಂದರೆ ದಿನಚರಿ. ಎಲ್ಲರೂ ಅವರ ಸಮಯಗಳಲ್ಲಿ ಬದಲಾವಣೆ ಮಾಡ್ಕೋಬೇಕಾಗತ್ತೆ. ಇಟ್ ವಾಸ್ ಟ್ರೂ ಅಂದರೆ ಇದು ನಿಜ ಆಗಿತ್ತು. ದ್ಯಾಟ್ ಹ್ಯಾವಿಂಗ್ ಗ್ರ್ಯಾಂಡ್ ಪೇರೆಂಟ್ಸ್ ಲಿವಿಂಗ್ ವಿತ್ ದೆಮ್ ನೀಡೆಡ್ ಅಡ್ಜಸ್ಟಿಂಗ್ ಟು ಅ ನ್ಯೂ ರೂಟೀನ್. ಎಲ್ಲರೂ ಒಂದು ಹೊಸ ರೂಟೀನ್ಗೆ ಅಡ್ಜಸ್ಟ್ ಆಗಬೇಕಾಗಿತ್ತು. ಅಜ್ಜ ಅಜ್ಜಿ ಬಂದಮೇಲೆ. ಅಡ್ಜಸ್ಟ್ ಅಂದರೆ ಹೊಂದಾಣಿಕೆ ಮಾಡಿಕೋ, ಹೊಂದಿಸು. ಅಡ್ಜಸ್ಟ್ ಅಂದರೆ ಹೊಂದಾಣಿಕೆ. ಯಾಕಂದರೆ ಅಜ್ಜ ಅಜ್ಜಿ ಅವರ ಯೋಚನೆಗಳು ದೊಡ್ಡವರು ಯೋಚನೆ ಮಾಡೋ ಥರ ಇರ್ತವೆ. ನಮ್ಮನ್ನ ಚಿಕ್ಕ ಮಕ್ಕಳ ಥರ ಆಡೋದು ಅವ್ರಿಗೆ ಒಂದೊಂದು ಸರ್ತಿ ಖುಷಿ ಆಗುತ್ತೆ, ಒಂದೊಂದು ಸರ್ತಿ ತಿದ್ದಿ ಹೇಳ್ತಾರೆ. ಅದಕ್ಕೆ ಎಲ್ಲರೂ ಅವರ ದಿನಚರಿಗಳಲ್ಲಿ ಬದಲಾವಣೆಗಳನ್ನು ಮಾಡಿಕೊಂಡು ಹೊಂದಾಣಿಕೆ ಮಾಡಿಕೊಂಡು ಇರಬೇಕಾಗಿತ್ತು. ದೇ ಇಲ್ಲಿ ಗ್ರ್ಯಾಂಡ್ ಪೇರೆಂಟ್ಸ್ ಬಗ್ಗೆ ಹೇಳ್ತಾ ಇದ್ದಾರೆ. ದೇ ವೋಕ್ ಅಪ್ ಮಚ್ ಬಿಫೋರ್ ಎನಿ ಒನ್ ಎಲ್ಸ್ ಡಿಡ್.
ಅವರು ಎಲ್ಲರಿಗಿಂತ ಮುಂಚೆನೇ ಎದ್ಬಿಡ್ತಾ ಇದ್ರು. ಆ್ಯಂಡ್ ದ್ಯಾಟ್ ಮೇಡ್ ಥಿಂಗ್ಸ್ ಆಕ್ವರ್ಡ್. ಆಕ್ವರ್ಡ್ ಅಂದರೆ ಎ ಡಬ್ಲ್ಯೂ ಕೆ ಡಬ್ಲ್ಯೂ ಎ ಆರ್ ಡಿ, ಆಕ್ವರ್ಡ್ ಅಂದರೆ ಪೇಚು ಅಂತ ಅರ್ಥ. ಎಡವಟ್ಟು, ಪೇಚು ಅಂತ ಅರ್ಥ ಆಗುತ್ತೆ. ಎಲ್ರಿಗೂ ಪೇಚಿಕೆ ತರ್ತಾ ಇತ್ತು. ದಾದಿ ವಾಸ್ ಫಾರ್ ಎವರ್ ಡೂಯಿಂಗ್ ಸಮ್ ಪೂಜಾ. ಅಜ್ಜಿ ಯಾವಾಗಲೂ ಒಂದು ಪೂಜೆ ಮಾಡ್ತಾನೆ ಇರ್ತಿದ್ರು. ಆರ್ ಅದರ್. ಆ್ಯಂಡ್ ಇಫ್ ದೇರ್ ವಾಸ್ ಆಬ್ಜೆಕ್ಷನ್ ಟು ಆನಿಯನ್ಸ್ ಇನ್ ದಿ ಫುಡ್ ಒನ್ ಡೇ, ಒಂದು ದಿನ ಅವರು ಅಡಿಗೆಯಲ್ಲಿ ಹಾಕಿರುವ ಈರುಳ್ಳಿ, ಉಳ್ಳಾಗಡ್ಡಿಗಳ ಬಗ್ಗೆ ದೂರಿದರೆ ಅಥವಾ ಅದ್ರ ಬಗ್ಗೆ ಆಬ್ಜೆಕ್ಷನ್ ಮಾಡಿದರೆ, ಇನ್ನೊಂದು ದಿನ ಇಟ್ ವಾಸ್ ಎಗ್ಸ್, ಮೊಟ್ಟೆಗಳ ಬಗ್ಗೆ, ಮನೆಯಲ್ಲಿ ಮೊಟ್ಟೆ ಯಾಕೆ ತಿಂತೀರಾ ಅಂತ ಆಬ್ಜೆಕ್ಷನ್ ಮಾಡ್ತಾ ಇದ್ರು. ಆಬ್ಜೆಕ್ಷನ್ ಅಂದರೆ ಇವಾಗ ತಾನೇ ಹೇಳಿದ್ದೆ, ನೆನಪಿದೆಯಾ ನಿಮಗೆ? ಆಬ್ಜೆಕ್ಷನ್. ಆಬ್ಜೆಕ್ಷನ್ ಅಂದರೆ ಆಕ್ಷೇಪಣೆ ಅಂತ ಹೇಳಿದ್ದೆ. ಸರಿನಾ? 7ನೇ ಪ್ಯಾರಾಗ್ರಾಫ್ನ ಇನ್ನೊಂದು ಸರ್ತಿ ಓದಿ. ಇಟ್ ವಾಸ್ ಟ್ರೂ ದಟ್ ಹ್ಯಾವಿಂಗ್ ಗ್ರ್ಯಾಂಡ್ ಪೇರೆಂಟ್ಸ್ ಲಿವಿಂಗ್ ವಿತ್ ದೆಮ್ ನೀಡೆಡ್ ಅಡ್ಜಸ್ಟಿಂಗ್ ಟು ಅ ನ್ಯೂ routine. They, the grandparents, woke up much before anyone else did, and that made things awkward. Dadi was forever doing some puja or other, and if there was objection to onions in the food one day, it was eggs the next day. They would not go with them to eat to the restaurants. ಅಂಜಲಿ ಮತ್ತು ಅವರ ಅಪ್ಪ ಅಮ್ಮ ಹೊರಗಡೆ ಊಟಕ್ಕೆ ಹೋದರೆ ಅಜ್ಜ ಅಜ್ಜಿ ಅವ್ರ ಜೊತೆ ಹೋಗ್ತಾ ಇದ್ದಿಲ್ಲ. ದೇ ವುಡ್ ನಾಟ್ ವಾಚ್ ಮೂವೀಸ್ ಇನ್ ಥಿಯೇಟರ್ಸ್. ಅವರು ಸಿನಿಮಾ ಥಿಯೇಟ್ರಿಗೆ ಹೋಗಿ, ಸಿನಿಮಾ ಹಾಲ್ಗಳಿಗೆ ಹೋಗಿ ಇವ್ರ ಜೊತೆ ಮೂವಿನೂ ನೋಡ್ತಾ ಇದ್ದಿದ್ದಿಲ್ಲ. ದೇ ವುಡ್ ನಾಟ್ ಎಂಜಾಯ್ ಶಾಪಿಂಗ್ ಜಸ್ಟ್ ಫಾರ್ ಫನ್. ಅವರು ಸುಮ್ಮನೆ ಮಜಾ ಮಾಡೋದಕ್ಕೆ ಶಾಪಿಂಗ್, ಖರೀದಿ ಮಾಡೋದನ್ನು ಕೂಡ ಅವರು ಸಂತೋಷ ಪಡ್ತಿದ್ದಿಲ್ಲ. ಅವ್ರಿಗೆ ಅದನ್ನೂ ಇಷ್ಟ ಇದ್ದಿದ್ದಿಲ್ಲ. ದೇ ಥಾಟ್ ಸ್ಟ್ರ್ಯಾಪ್ ಡ್ರೆಸ್ಸಸ್ ವೇರ್ ಟೂ ಫಾರೆನ್. ಸ್ಟ್ರ್ಯಾಪ್ ಡ್ರೆಸ್ ಅಂದರೆ ಒಂದು ಹೆಣ್ಣು ಮಕ್ಕಳು ಹಾಕೊಳ್ಳುವಂಥ ಒಂದು ಥರದ ಡ್ರೆಸ್ ಅದು. ಸ್ಟ್ರ್ಯಾಪ್ ಡ್ರೆಸ್ ಅಂತ ಹೇಳ್ತಾರೆ. ದೇ ಥಾಟ್ ಸ್ಟ್ರ್ಯಾಪ್ ಡ್ರೆಸ್ಸಸ್ ವೇರ್ ಟೂ ಫಾರೆನ್. ಒಂದು ಪಟ್ಟಿಗಳಿರುವ ಒಂದು ಉಡುಪು ಇದು. ಫಾರೆನ್ ಅಂದರೆ ಬೇರೆ ದೇಶದವ್ರು ಹಾಕೊತಾರೆ, ನಮ್ಮ ಭಾರತೀಯ ಸಂಸ್ಕೃತಿ ಇದಲ್ಲ ಅಂತ ಅನ್ಕೋತಾ ಇದ್ರು. ಆ್ಯಂಡ್ ಶಾರ್ಟ್ ಸ್ಕರ್ಟ್ಸ್ ಟೋಟಲಿ ಅವಾಯ್ಡೆಬಲ್. ಶಾರ್ಟ್ ಸ್ಕರ್ಟ್ಗಳನ್ನು ಹಾಕೋಲೇಬಾರ್ದು ಅಂತ ಹೇಳ್ತಾ ಇದ್ರು. ಚಿಕ್ಕ ಚಿಕ್ಕ ಸ್ಕರ್ಟ್ಗಳನ್ನು ಹಾಕೋಲೇಬಾರ್ದು ಅಂತ ಹೇಳ್ತಾ ಇದ್ರು. ಇವರು ಹಳೆ ಕಾಲದ ಜನ, ಅವರು ಹಾಗೇನೆ ಯೋಚನೆ ಮಾಡೋದು. ಪಾಪ್ ಮ್ಯೂಸಿಕ್ ಅಂದರೆ ನೀವು ಇವಾಗ ಟಿ ವಿನಲ್ಲೆಲ್ಲ ಕೇಳ್ತಾ ಇರ್ತಿರಲ್ಲ, ಡಿಂಚಕ್ ಡಿಂಚಕ್ ಅನ್ನೋ ಮ್ಯೂಸಿಕ್, ಅದು ಪಾಪ್ ಮ್ಯೂಸಿಕ್ ವಾಸ್ ನಾಯ್ಸ್. ಅಂದರೆ ಅದೊಂದು ಕೆಟ್ಟ ಶಬ್ದ ಆಗಿತ್ತು, ಅವ್ರಿಗೆ ಹಾಡುಗಳಾಗಿದ್ದಿಲ್ಲ. ಆ್ಯಂಡ್ ಐಸ್ ಕ್ರೀಮ್ಸ್ ವೇರ್ ನಾಟ್ ಗುಡ್ ಫಾರ್ ಹೆಲ್ತ್. ಐಸ್ ಕ್ರೀಮ್ ಅಂದರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಬಿಡಪ್ಪ, ಬೇಡ ಅಂತ ಹೇಳ್ತಾ ಇದ್ರು. 9ನೇ ಪ್ಯಾರಾಗ್ರಾಫ್ನಲ್ಲಿ ಒನ್ ಥಿಂಗ್ ದೇ ಡಿಡ್ ಶೇರ್ ವಾಸ್ ಆ್ಯನ್ ಅಡಿಕ್ಷನ್ ಟು ಟೆಲಿವಿಷನ್. ಇವರು ಮನೆಯಲ್ಲಿರೋ ಎಲ್ರಿಗೂ ಒಂದು ಸಾಮ್ಯತೆ ಏನಿತ್ತಂದರೆ, ಎಲ್ಲರೂ ಟಿ ವಿಗೆ ಅಡಿಕ್ಟ್ ಆಗೋಗಿದ್ರು. ಅಡಿಕ್ಷನ್ ಅಂದರೆ ವ್ಯಸನ, ಚಟ. ಟಿ ವಿ ನೋಡೋ ಚಟ ಎಲ್ರಿಗೂ ಇತ್ತು. ದಿ ಪ್ರೋಗ್ರಾಮ್ಸ್ ದೇ ವಾಚ್ಡ್ ಪುಟ್ ಅಂಜಲಿ ಟು ಸ್ಲೀಪ್. ಅವರು ಅಜ್ಜ ಅಜ್ಜಿ ನೋಡೋ ಪ್ರೋಗ್ರಾಮ್ಗಳೆಲ್ಲ ಅಂಜಲಿ ನೋಡ್ತಾ ಕುಂತ್ಕೊಂಡ್ರೆ ಅವಳು ನಿದ್ದೆ ಹೋಗಿ ಮಲ್ಕೊಂಡು ಬಿಡ್ತಾ ಇದ್ಲು ಅಲ್ಲೇ. ಅಂಜಲಿ ಫೆಲ್ಟ್ ಆಸ್ ಇಫ್ ಶಿ ಹ್ಯಾಡ್ ಸಡನ್ಲಿ ಬೀನ್ ಇಂಪ್ರಿಸನ್ಡ್. ಅಂಜಲಿಗೆ ಏನನ್ನಿಸ್ತಾ ಇತ್ತಂದರೆ, ನನ್ನ ಜೈಲಿಗೆ ಹಾಕ್ಬಿಟ್ಟಿದ್ದಾರೆ ಅಂತ ಅನ್ನಿಸ್ತಾ ಇತ್ತು. ಸೆರೆ, ಇಂಪ್ರಿಸನ್ ಅಂದರೆ ಸೆರೆವಾಸ, ಜೈಲಿಗೆ ಹಾಕು. ಜೈಲಿನಲ್ಲಿ ಹಾಕ್ದಂಗಾಗಿದೆ ಅಂತ ಅನ್ನಿಸ್ತಾ ಇತ್ತು. ದಿ ಹೌಸ್ ಸಡನ್ಲಿ ಲುಕ್ಡ್ ಟೂ ಸ್ಮಾಲ್. ಅವ್ರ ಮನೆ ಚಿಕ್ಕದಾಗಿ ಕಾಣೋಕ್ಕೆ ಶುರುವಾಗಿತ್ತು.
10ನೇ ಪ್ಯಾರಾಗ್ರಾಫ್ನಲ್ಲಿ ಆಸ್ ದಿ ಡೇಸ್ ಪಾಸ್ಟ್ ದಿನ ಕಳೆದಂತೆ ಅಂಜಲಿ's ಆಂಗರ್ ಕೇಮ್ ಡೌನ್ ಅಂಜಲಿಯ ಕೋಪ ಸ್ವಲ್ಪ ಕಡಿಮೆಯಾಗಿತ್ತು. ಇಟ್ ವಾಸ್ ಇಂಪಾಸಿಬಲ್ ಟು ರಿಮೇನ್ ಆಂಗ್ರಿ ವಿತ್ ಸಮ್‌ವನ್ ಹೂ ವಾಸ್ ಸೋ ಕೈಂಡ್. ಅಂದ್ರೆ ಎಷ್ಟೊಂದು ಒಳ್ಳೆಯ ಆಗಿರೋ ಅಂತ ಅಜ್ಜ ಅಜ್ಜಿ ಜೊತೆ ಯಾವಾಗಲೂ ಸಿಟ್ಟು ಮಾಡ್ಕೊಂಡಿರೋದು ಅಸಾಧ್ಯವಾದ ಕೆಲಸ ಆಗಿತ್ತು. ದಾದಿ ಸ್ಟಾಪ್ಡ್ ಕಮೆಂಟಿಂಗ್ ಆನ್ ಹರ್ ಕ್ಲಾತ್ಸ್. ದಾದಿ ಅಂಜಲಿಯ ಬಟ್ಟೆಗಳ ಮೇಲೆ ಮಾತುಗಳನ್ನ ಆಡೋದನ್ನ ಬಿಟ್ಬಿಟ್ರು. ಏನ್ ಹೇಳಿ? ದಾದಿ ಸ್ಟಾಪ್ಡ್ ಕಮೆಂಟಿಂಗ್ ಆನ್ ಅಂಜಲಿ's ಕ್ಲಾತ್ಸ್. Even bought her a pretty t-shirt when they went sightseeing. ಅವರು ಹೊರಗೆ ಸುತ್ತಾಡಕ್ ಹೋದಾಗ ಅಂಜಲಿಗೋಸ್ಕರ ಒಂದು ಚೆನ್ನಾಗಿರೋ ಸುಂದರವಾದ ಟೀ ಶರ್ಟ್ ಕೂಡ ತಗೊಂಡು ಬಂದಿದ್ರು. ಕಮೆಂಟಿಂಗ್ ಅಂದ್ರೆ ಟಿಪ್ಪಣಿ ಮಾಡು ಅಂತ ಅರ್ಥ. ಟಿಪ್ಪಣಿ ಮಾಡು, ವ್ಯಾಖ್ಯೆ ಮಾಡು ಅಂತ ಅರ್ಥ. ಪ್ರೆಟಿ ಅಂದ್ರೆ ಸುಂದರವಾದ. ಸೈಟ್ ಸೀಯಿಂಗ್ SIGHT SEEING. ಸೈಟ್ ಸೀಯಿಂಗ್ ಅಂದ್ರೆ ಹೊರಗಡೆ ಸುತ್ತಾಡಕ್ ಹೋಗಿರ್ತಾರೆ, ಒಂದು ದೃಶ್ಯಗಳನ್ನ ಪ್ರೇಕ್ಷಣೆ ಮಾಡಕ್ ಹೋಗಿರ್ತಾರೆ, ಅದನ್ನ ಸೈಟ್ ಸೀಯಿಂಗ್ ಅಂತ ಹೇಳ್ತಾರೆ. ದಾದಿ ಸ್ಟಾಪ್ಡ್ ಕಮೆಂಟಿಂಗ್ ಆನ್ ಹರ್ ಕ್ಲಾತ್ಸ್ ಅಂಡ್ ಇವನ್ ಬಾಟ್ ಅಂದ್ರೆ ಖರೀದಿ ಮಾಡು. Bought her a pretty t-shirt when they went sightseeing. TV became divided schedule of most wanted programs on each individual list. ಎಲ್ಲರೂ ಅವರವರ ಫೇವ್ರೇಟ್ ಪ್ರೋಗ್ರಾಮ್ಗಳ ಟೈಮ್ನಂಗೆ ಟಿವಿಗೊಂದು ಸ್ಕೆಡ್ಯೂಲ್ ಮಾಡ್ಕೊಂಡಿದ್ರು. ಎಲ್ಲರೂ ಒಟ್ಟಿಗೆ ಕುಂತ್ಕೊಂಡು ಟಿವಿ ನೋಡ್ತಾ ಇದ್ರು. ದಾದಾ ಹೆಲ್ಪ್ಡ್ ಅಂಜಲಿ ವಿತ್ ಹರ್ ಪ್ರೊಜೆಕ್ಟ್ಸ್ ಆ್ಯಂಡ್ he was a big help with the ಮ್ಯಾಥ್ ಸಿಲೆಬಸ್. ಅಜ್ಜ ಅಂಜಲಿಗೆ ಯಾವಾಗಲೂ ಅವಳ ಪ್ರಾಜೆಕ್ಟ್ ವರ್ಕ್ಸ್ನಲ್ಲಿ ಸಹಾಯ ಮಾಡ್ತಾಯಿದ್ರು. ಅಷ್ಟೇ ಅಲ್ಲ, ಅಜ್ಜ ಗಣಿತದಲ್ಲಿ ತುಂಬಾನೇ ಬುದ್ಧಿವಂತ. ಹಾಗಾಗಿ ಅಂಜಲಿಗೆ ಅವಳ ಗಣಿತದ ಸಿಲೆಬಸ್ನಲ್ಲಿ ತುಂಬಾನೇ ಹೆಲ್ಪ್ ಮಾಡಿದ್ರು. ಹಿ ಆಲ್ಸೋ ಗಾಟ್ ಅಂಜಲಿ ಇನ್ ಟು ಅ ಹ್ಯಾಬಿಟ್ ಆಫ್ ರೀಡಿಂಗ್ ದಿ ನ್ಯೂಸ್ ಪೇಪರ್. ಅಂಜಲಿಗೆ ಅವರು ನ್ಯೂಸ್ ಪೇಪರ್ ಓದೋ ಒಂದು ಅಭ್ಯಾಸ ಮಾಡಿಸಿದ್ರು. He read the headlines to her when he waited for her bus to arrive at bus stop every morning. ಅಜ್ಜ ಬಸ್ ಸ್ಟಾಪ್ವರೆಗೂ ಅಂಜಲಿನ ಬಿಡೋಕೆ ಹೋಗ್ತಾ ಇದ್ರು. ಅಲ್ಲಿ ಬಸ್ಗಂತ ಕಾಯ್ಬೇಕಾದ್ರೆ ಅಜ್ಜ ಅಂಜಲಿಗೆ ಹೆಡ್ಲೈನ್ಸ್ಗಳನ್ನ ಓದಿ ಹೇಳ್ತಾ ಇದ್ರು. ಅಂದ್ರೆ ಇಲ್ಲಿಂದ he read ದಿ ಹೆಡ್ಲೈನ್ಸ್ ಮುಖ್ಯಾಂಶಗಳು ಟು ಹರ್ ವೆನ್ ಹಿ ವೇಟೆಡ್ ಫಾರ್ ಹರ್ ಬಸ್ ಟು ಅರೈವ್ ಅಂದರೆ ತಲುಪು at the bus stop every morning. Anjali's mother worked in an office and she left along with her father every morning. ಅಂಜಲಿಯ ತಾಯಿ ಕೂಡ ಆಫೀಸ್ನಲ್ಲಿ ಕೆಲಸ ಮಾಡ್ತಾ ಇದ್ರು. ಅವರು ಅಂಜಲಿಯ ತಂದೆ ಜೊತೆ ದಿನಾಲು ಬೆಳಿಗ್ಗೆ ಹೋಗ್ಬಿಡ್ತಿದ್ರು. ಬ್ರೇಕ್ಫಾಸ್ಟ್ ಅಂದರೆ ಬೆಳಿಗ್ಗೆ ತಿಂಡಿ. ಬ್ರೇಕ್ಫಾಸ್ಟ್ ವಾಸ್ ಆಲ್ವೇಸ್ ಕಾರ್ನ್ ಫ್ಲೇಕ್ಸ್ ಅಂದರೆ ಇದು ಮೆಕ್ಕೆಜೋಳದಿಂದ ಮಾಡಿರುವಂಥ ಅವಲಕ್ಕಿ ಇದ್ದಂಗೆ ಇರುತ್ತೆ, ಕಾರ್ನ್ ಫ್ಲೇಕ್ಸ್. ಆ್ಯಂಡ್ ಇಟ್ ವಾಸ್ ಯೂಶುವಲಿ ಸ್ಯಾಂಡ್ವಿಚಸ್ ಫಾರ್ ಅಂಜೂಸ್ ಟಿಫಿನ್. ಅಂಜು ಟಿಫಿನ್ ಬಾಕ್ಸಲ್ಲಿ ಕಾರ್ನ್ ಫ್ಲೇಕ್ಸ್ ಹೋಗ್ತಾ ಇತ್ತು, ಇಲ್ಲಾಂದರೆ ಬ್ರೆಡ್ನಿಂದ ಮಾಡಿದಂಥ ಸ್ಯಾಂಡ್ವಿಚ್ಗಳು ಹೋಗ್ತಾ ಇತ್ತು. ಆ್ಯಂಡ್ ವೆನ್ ಹರ್ ಮದರ್ ಗಾಟ್ ಬ್ಯಾಕ್ ಇನ್ ದ ಈವ್ನಿಂಗ್ ಶಿ ವಾಸ್ ಸೋ ಎಕ್ಸಾಸ್ಟೆಡ್ ದ್ಯಾಟ್ ಕುಕಿಂಗ್ ವಾಸ್ ನೆವರ್ ಅ ಗ್ರೇಟ್ ಫನ್. ಅಂಜಲಿಯ ತಾಯಿ ಆಫೀಸ್ ಮುಗಿಸ್ಕೊಂಡು ಸಾಯಂಕಾಲ ಮನೆಗೆ ಬಂದಾಗ ಎಕ್ಸಾಸ್ಟೆಡ್ ಅಂದರೆ ಸುಸ್ತಾಗಿ ಹೋಗಿರ್ತಿದ್ರು. ಅವರಿಗೆ ಅಡುಗೆ ಮಾಡೋದು ಅಷ್ಟೊಂದು ಮಜಾ ಅಂತ ಕೆಲಸ ಆಗಿರಲಿಲ್ಲ. ಬಟ್ ನಾವ್ ದಾದಿ ಹ್ಯಾಡ್ ಟೇಕನ್ ಓವರ್ ದಿ ಕಿಚನ್. ಇವಾಗ
ಅಜ್ಜಿ ಅಡುಗೆ ಮನೆ ಮೇಲೆ ತಾವು ಅಡಿಗೆ ಮಾಡೋ ಎಲ್ಲ ಜವಾಬ್ದಾರಿಗಳನ್ನು ತಗೊಂಡ್ಬಿಟ್ಟಿದ್ರು. ಶಿ ಆ್ಯಕ್ಚುಲಿ ಸೆಡ್ ಶಿ ವಾಸ್ ಗೆಟಿಂಗ್ ಬೋರ್ಡ್ ಆಫ್ ಡೂಯಿಂಗ್ ನಥಿಂಗ್. ಅಜ್ಜಿಗೆ ನನಗೇನು ಇಲ್ಲಿ ಮಾಡೋಕ್ಕೆ ಕೆಲಸ ಇಲ್ಲ, ನಾನು ಬೋರ್ ಆಗ್ತಾ ಇದ್ದೀನಿ ಅಂತ ಹೇಳಿದರು. ದಾದಿ ವಾಸ್ ಫೆಂಟ್ಯಾಸ್ಟಿಕ್ ಕುಕ್. ಫ್ಯಾಂಟಾಸ್ಟಿಕ್ ಅಂದರೆ ತುಂಬ ಒಳ್ಳೆಯ. ದಾದಿ ವಾಸ್ ಅ ಫ್ಯಾಂಟಾಸ್ಟಿಕ್ ಕುಕ್. ಫ್ಯಾಂಟಾಸ್ಟಿಕ್ ಸ್ಪೆಲ್ ಮಾಡಿ. FANTASTIC. ಫ್ಯಾಂಟಾಸ್ಟಿಕ್ ಅಂದರೆ ಅತಿ ಒಳ್ಳೆಯ, ಅದ್ಭುತವಾದ. ಕುಕ್ ಅಂದರೆ ಅಡಿಗೆ ಮಾಡುವವರು. ಅದ್ಭುತ. ಫ್ಯಾಂಟಾಸ್ಟಿಕ್ ಅಂದರೆ ಅದ್ಭುತ. ಸಡನ್ಲಿ ದೇ ವೇರ್ ಸರ್ವ್ಡ್ ಡಿವೈನ್ ಪರಾಟಾಸ್. ಪರಾಟ ಸಬ್ಜಿ ಅಂದರೆ ತರಕಾರಿಗಳು, ಮಿಠಾಯಿ ಅಂದರೆ ಸಿಹಿ ತಿಂಡಿಗಳು, ಪಕೋರ ಅಂದರೆ ಪಕೋಡೆಗಳು, ಬಜ್ಜಿ ಥರ ಇರುತ್ತೆ, ಸಲಾಡ್ಸ್ ಅಂದರೆ ಎಲ್ಲ ತರಕಾರಿಗಳನ್ನು ಹೆಚ್ಚಿ ಕಟ್ ಮಾಡಿ ಮಿಕ್ಸ್ ಮಾಡಿ ಒಂದು, ಕನ್ನಡದಲ್ಲಿ ಅದಕ್ಕೆ ಆ, ರಾಯ್ತ ಅಂತಲೂ ಹೇಳ್ತಾರೆ, ಸಲಾಡ್. ಪಿಕಲ್ಸ್, ಪಿಕಲ್ ಅಂದರೆ ಉಪ್ಪಿನಕಾಯಿ, ಇದು ಇಂಗ್ಲಿಷ್ ಶಬ್ದ. ಪಿಕಲ್ ಅಂದರೆ ಉಪ್ಪಿನಕಾಯಿ. ಅಜ್ಜಿ ಯಾವಾಗಿಂದ ಅಡುಗೆ ಮನೆ ಕೆಲಸ ಎಲ್ಲ ಜವಾಬ್ದಾರಿ ತೊಗೊಂಡ್ರು, ಅವಾಗಿಂದ ಎಲ್ರಿಗೂ ತುಂಬ ಇಷ್ಟವಾದ. ಡಿವೈನ್ ಅಂದರೆ ಅಜ್ಜಿ ಅಡುಗೆ ಎಷ್ಟು ಸೂಪರ್ ಆಗಿರ್ತಿತ್ತು ಅಂದರೆ ದೇವರು ಮಾಡಿರೋ ಥರ ಇರ್ತಿತ್ತು. ಡಿವೈನ್ ಪರಾಟಾಸ್, ಪರಾಟ, ಸಬ್ಜಿ, ಮಿಠಾಯಿ ಆ್ಯಂಡ್ ಪಕೋರಾ, ಸಲಾಡ್ಸ್ ಆ್ಯಂಡ್ ಪಿಕಲ್ಸ್ were served. Anjali's mother could now slow down a little and rest her feet. ಅಂಜಲಿಯ ತಾಯಿಗೂ ಕೂಡ ಒಂದು ಆಸರೆ ಸಿಕ್ಕಂಗಾಗಿತ್ತು. ಯಾಕಂದರೆ ಅವರು ಅಡುಗೆ ಮನೆಯಲ್ಲಿ ಕೆಲಸ ಮಾಡೋದು ಬೇಕಾಗಿರಲಿಲ್ಲ. ಎಲ್ಲ ಜವಾಬ್ದಾರಿನ ಅಜ್ಜಿ ತಗೊಂಡ್ಬಿಟ್ಟಿದ್ರು. ಅದಕ್ಕೆ ನಿಧಾನವಾಗಿ ಅವರ ರೆಸ್ಟ್ ಹರ್ ಫೀಟ್ ಅಂದರೆ ಒಂಚೂರು ವಿಶ್ರಾಂತಿ ಮಾಡಲು ಸಮಯ ಸಿಗ್ತಿತ್ತು. ಶಿ ಇವನ್ ಹ್ಯಾಡ್ ಮೋರ್ ಟೈಮ್ ಫಾರ್ ಹರ್ ಡಾಟರ್. ಅಂಜಲಿ ತಾಯಿಗೆ ಅಂಜಲಿಯ ಜೊತೆ ಕಳೆಯೋಕೆ ಇನ್ನೂ ಜಾಸ್ತಿ ಸಮಯ ಸಿಗ್ತಾ ಇತ್ತು. ಶಿ ವಾಸ್ ಆಲ್ಸೋ ಸ್ಯಾಟಿಸ್ಫೈಡ್ ದಟ್ ಹರ್ ಚೈಲ್ಡ್ ವಾಸ್ ಇನ್ ದಿ ಮೋಸ್ಟ್ ಕೇರಿಂಗ್ ಹ್ಯಾಂಡ್ಸ್ ಪಾಸಿಬಲ್. ಅಂಜಲಿಯ ತಾಯಿಗೆ ಇನ್ನೊಂದು ತೃಪ್ತಿದಾಯಕವಾದ ಸಂಗತಿ ಏನಾಗಿತ್ತಂದರೆ, ಅಂಜಲಿ ಒಂದು ತುಂಬಾ ಕೇರ್ ಮಾಡುವಂಥ ಕೈಗಳಲ್ಲಿದ್ದಾಳೆ, ಅಜ್ಜ ಅಜ್ಜಿ ಕೈಗಳಲ್ಲಿ ಬೆಳೀತಾ ಇದ್ದಾಳೆ ಅನ್ನೋ ಒಂದು ಸಂತೃಪ್ತಿ ಇತ್ತು. ಟಿಲ್ ಒನ್ ಡೇ ವೆನ್ ದಿ ಗ್ರ್ಯಾಂಡ್ ಪೇರೆಂಟ್ಸ್ ಅನೌನ್ಸ್ಡ್, ವಿ ಆರ್ ಥಿಂಕಿಂಗ್ ಆಫ್ ಗೋಯಿಂಗ್ ಟು ರೀಟಾಸ್ ಪ್ಲೇಸ್ ಫಾರ್ ಅ ವೈಲ್. ಒಂದು ದಿನ ಅಜ್ಜ ಅಜ್ಜಿ ಏನಂತ ಅನೌನ್ಸ್ ಮಾಡ್ತಾರೆ, ನಾವು ಇನ್ನು ಮುಂದೆ ರೀಟಾ ಮನೆಯಲ್ಲಿರಬೇಕು ಸ್ವಲ್ಪ ದಿನ ಅಂತ ಯೋಚನೆ ಮಾಡ್ತಾ ಇದ್ದೀವಿ ಅಂತ ಅನ್ಕೊಂತಾರೆ. ಅನೌನ್ಸ್, ANNOUNCE. ಅನೌನ್ಸ್ ಅಂದರೆ ಘೋಷಣೆ, ಘೋಷಿಸು ಅಂತ ಅರ್ಥ. ಅನೌನ್ಸ್ಮೆಂಟ್. ಅನೌನ್ಸ್ ಅಂದರೆ ಘೋಷಣೆ. ವಿ ಆರ್ ಥಿಂಕಿಂಗ್ ಆಫ್ ಗೋಯಿಂಗ್ ಟು ರೀಟಾಸ್ ಪ್ಲೇಸ್ ಫಾರ್ ಅ ವೈಲ್. ಸ್ವಲ್ಪ ದಿನ ನಾವು ರೀಟಾ ಮನೆಗೆ ಹೋಗಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಬಿಫೋರ್ ಎನಿ ಒನ್ ಕುಡ್ ಸೇ ಎನಿಥಿಂಗ್, ಯಾರು ಏನೋ ಮಾತಾಡೋದಕ್ಕಿಂತ ಮುಂಚೆ ಅಂಜಲಿ ಬರ್ಸ್ಟ್ ಔಟ್. ಅಂಜಲಿ ತಟ್ ಅಂತ ಹೇಳ್ತಾಳೆ. ಬರ್ಸ್ಟ್, BURST, BURST. ಬರ್ಸ್ಟ್ ಅಂದರೆ ಸಿಡಿ. ಅಂಜಲಿ ಬರ್ಸ್ಟ್ ಔಟ್, ಸಿಡಿದು ಪಟ್ ಅಂತ ಹೇಳ್ತಾಳೆ. ಏನಂತ? ಓ, ಕ್ಯಾನ್ ಐ ಹ್ಯಾವ್ ಮೈ ರೂಮ್ ಬ್ಯಾಕ್ ದೆನ್? ನನಗೆ ನನ್ನ ರೂಮ್ ಮತ್ತೆ ಮರಳಿ ಸಿಗತ್ತಾ? ದಾದಾ ದಾದಿ, ವೆನ್ ಆರ್ ಯು ಗೋಯಿಂಗ್? ನೀವು ಯಾವಾಗ ಹೋಗ್ತಾ ಇದ್ದೀರಾ ಅಂತ ತಟ್ ಅಂತ ಕೇಳ್ತಾಳೆ. ಇವಾಗ ಚೆಕ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಪ್ರಶ್ನೆಗಳಿದ್ದಾವೆ. ಇವುಗಳನ್ನು ನೋಡಿ ಮುಂದೆ ಅಂಜಲಿ ಏನಾಗತ್ತೆ ಕತೆ ಅನ್ನೋದನ್ನು ನೋಡೋಣ. ಮೊದಲನೇ ಪ್ರಶ್ನೆ, ಮೆನ್ಷನ್ ದಿ ಆಕ್ಟಿವಿಟಿ ಅಂಜಲಿ ಇನ್ವಾಲ್ವ್ಡ್ ಇನ್ ವೆನ್ ಶಿ ವಾಸ್ ನಾಟ್ ಬ್ರಾಟಿ. ಅಂಜಲಿ ವಾಸ್ pretended to stick to or glued to her favorite television when
She was not making any rude comments, but finally she was adjusted to the grandparents' lifestyle. Also, Anjali's grandmother stopped commenting on her clothes and bought her a pretty t-shirt ಅಂತ ಉತ್ತರ ಬರಿತೀರಾ. ಎರಡನೇ ಪ್ರಶ್ನೆ, ವಾಟ್ ಮೇಡ್ ದಿ ಫ್ಯಾಮಿಲಿ ಫೀಲ್ ಆಕ್ವರ್ಡ್ ವಿತ್ ದಿ ಅರೈವಲ್ ಆಫ್ ದಿ ಗ್ರ್ಯಾಂಡ್ ಪೇರೆಂಟ್ಸ್? ದಿ ಫ್ಯಾಮಿಲಿ ಹ್ಯಾಡ್ ಟು adjust to a new routine because the grandparents woke up much before anyone else got up in the morning. This made them feel awkward ಅಂತ ಉತ್ತರ ಬರಿತೀರಾ. ಮೂರನೇ ಪ್ರಶ್ನೆ, pick out two examples from the eighth paragraph to show that the grandparents objected to their habits. ಉತ್ತರ ಹೀಗಿರುತ್ತೆ. ದೇ objected to listening to pop music and said ice creams are not good for health. Dada Dadi would never go out to the restaurant with Anjali and her parents, and they thought shopping for fun was not good at all. Also, they never went out for a movie in the theater. Not just that, Dadi also thought the strapped dress are too foreign and mini skirts are completely avoidable ಅಂತ ಉತ್ತರ ಬರೀತೀರಾ. ನಾಲ್ಕನೇ ಪ್ರಶ್ನೆ, ವಾಟ್ ಡಿಡ್ ಅಂಜಲಿ ಫೀಲ್ ಅಬೌಟ್ ದಿ ಹೌಸ್ after the arrival of Dada and Dadi? When they started making comments and when Anjali started to sleep on the couch, she thought she's been imprisoned. And this also made the house look too small ಅಂತ ಉತ್ತರ ಬರೀತೀರಾ. ಐದನೇ ಪ್ರಶ್ನೆ, ಡಿಸ್ಕ್ರೈಬ್ ದಿ ಚೇಂಜಸ್ ದಟ್ ಆರ್ ಮೆನ್ಷನ್ಡ್ ಇನ್ ದಿ 11th ಪ್ಯಾರಾಗ್ರಾಫ್. 11ನೇ ಪ್ಯಾರಾಗ್ರಾಫ್ನಲ್ಲಿ ಬರೆದಿರುವ ಒಂದಿಷ್ಟು ಚೇಂಜಸ್ಗಳನ್ನು ಹೇಳಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿ, ಇದು 11ನೇ ಪ್ಯಾರಾಗ್ರಾಫ್ನಲ್ಲಿ ದಾದಿ ವಾಸ್ very happy to take over the kitchen as she was getting bored of doing nothing at the home. And suddenly the divine paratha, pakora, sabji, mithai, and salads and pickles were served at the dining table. This also gave some more time for Anjali's mother to rest her feet, and also she could spend some more time with Anjali ಅಂತ ಉತ್ತರ ಬರೀತೀರಾ. 13ನೇ ಪ್ಯಾರಾಗ್ರಾಫ್ನಲ್ಲಿ ದಿ ಸೈಲೆನ್ಸ್ ದಟ್ ಫಾಲೋಡ್ ವಾಸ್ ಟೆರಿಬಲ್. ಟೆರಿಬಲ್ ಅಂದರೆ ಏನು? ಮುಂಚೆ ನೀವು 5ನೇ ತರಗತಿಯಲ್ಲೂ ಈ ಶಬ್ದವನ್ನು ಕೇಳಿದ್ದೀರಾ. ಟೆರಿಬಲ್ ಶಬ್ದಗಳನ್ನು ನೆನಪಿಟ್ಟಬೇಕು ಅಂದ್ರೇ ನಿಮಗೆ ಇಂಗ್ಲಿಷ್ ಇಂಪ್ರೂವ್ ಆಗೋದು. ಟೆರಿಬಲ್ ಅಂದರೆ ಭಯಾನಕ. ಅಂಜಲಿ ಯಾವಾಗ, ಓ ನೀವು ಹೋಗ್ತಾ ಇದ್ದೀರಾ ಊರಿಗೆ, ಸರಿ ಹಾಗಾದ್ರೆ ಹೋಗಿ, ಯಾವಾಗ ಹೋಗ್ತೀರಾ, ನನ್ನ ರೂಮ್ ನನಗೆ ಮತ್ತೆ ಸಿಗುತ್ತೆ ಅಂತ ಯಾವಾಗ ಹೇಳ್ತಾಳೋ, ಅದು ಹೇಳಿದ ಮೇಲೆ ಒಂದು ಭಯಾನಕವಾದ ಶಾಂತಿ ಮನೆಯಲ್ಲಿ ತುಂಬಿತ್ತು. ಆ್ಯಂಡ್ ಓನ್ಲಿ ದಾದಿ ಹ್ಯಾಡ್ ಸಮ್ ಕೈಂಡ್ ಆ್ಯಂಡ್ ಜನರಲ್ ವರ್ಡ್ಸ್ ಟು ಫಿಲ್ ಇಟ್ ವಿತ್. ಆವಾಗ ಅಜ್ಜಿಗೆ ಅಂಥ ಸಿಚುವೇಶನ್ನಲ್ಲಿ ಏನು ಮಾತಾಡಬೇಕು ಅಂತ ತುಂಬಾ ಚೆನ್ನಾಗಿ ಗೊತ್ತಿತ್ತು. ಅವರು ಏನೋ ಒಂದು ಮಾತಾಡಿ ಆ ಸಿಚುವೇಶನ್ನ ಒಂದು ಸ್ವಲ್ಪ ತಣ್ಣಗೆ ಮಾಡಿದರು. ಲೇಟರ್, ಅಪಾರ್ಟ್ ಫ್ರಮ್ ಹರ್ ರೂಮ್, ಅಂಜಲಿ ಗಾಟ್ ದಿ ವರ್ಸ್ಟ್ ಫೈರಿಂಗ್ ಶಿ ಹ್ಯಾಡ್ ಎವರ್ ರಿಸೀವ್ಡ್ ಫ್ರಮ್ ಹರ್ ಪೇರೆಂಟ್ಸ್. ಅಂದರೆ ಅಂಜಲಿಯ ತಂದೆ ತಾಯಿ ಸಿಕ್ಕಾಪಟ್ಟೆ ಉಗಿತಾರೆ ಅಂಜಲಿಗೆ, ಹಾಗೆ ಮಾತಾಡಬಾರ್ದು ಅಂತ, ಯಾವಾಗ ಹೋಗ್ತೀರಾ ಅಂತ ಕೇಳಬಾರ್ದು ಮನೇಲಿ ಬಂದ ಅತಿಥಿಯರಿಗೆ, ನನ್ನ ರೂಮ್ ನನಗೆ ಕೊಟ್ಬಿಡ್ತೀರಾ ಅಂತ ಹಂಗೆ ದೊಡ್ಡವ್ರಿಗೆಲ್ಲ ಮಾತಾಡಬಾರ್ದು ಅಂತ ಚೆನ್ನಾಗಿ
ಉಗಿತಾರೆ. ವರ್ಸ್ಟ್ ಫೈರಿಂಗ್ ಅಂದರೆ ಸಿಕ್ಕಾಪಟ್ಟೆ ಬೈತಾರೆ. ಎನಿಹೌ ಶಿ ಹ್ಯಾಡ್ ವಾಟ್ ಶಿ ಹ್ಯಾಡ್ ವಾಂಟೆಡ್. ಹೇಗೋ ಅವಳಿಗೆ ಏನು ಬೇಕಾಗಿತ್ತೋ ಅದು ಸಿಕ್ಕಿದ್ದಾಗಿತ್ತು. ಇನ್ 2 days ಟೈಮ್ ದೇ ವೆರ್ ಅ ನ್ಯೂಕ್ಲಿಯರ್ ಫ್ಯಾಮಿಲಿ ಅಗೇನ್. ಇನ್ನು ಒಂದು 2 ದಿವಸಗಳಲ್ಲಿ ಅವರು ಮತ್ತೆ ನ್ಯೂಕ್ಲಿಯರ್ ಫ್ಯಾಮಿಲಿ ಆಗೋಗಿದ್ರು. ಅಂದರೆ ಬರೀ ಅಪ್ಪ ಅಮ್ಮ ಮಗು ಅಷ್ಟೇ ಇರ್ತಿದ್ರು. ಬಟ್ ಇಟ್ ವಾಸ್ ಅ ಲೋನ್ಲಿ ಅಚೀವ್ಮೆಂಟ್. ಲೋನ್ಲಿ ಅಂದರೆ ಏಕಾಂತ. ಲೋನ್ಲಿ ಅಂದರೆ ಏಕಾಂತ. There was no one to come home to but the silly TV. ಮನೇಲಿ ಟಿವಿನ ಬಿಟ್ಟರೆ ಮತ್ತಾರು ಇದ್ದಿದ್ದಿಲ್ಲ. ದೇರ್ ವಾಸ್ ನೋ ಒನ್ ಟು ಟಾಕ್ ಟು. ಮನೇಲಿ ಮಾತಾಡೋಕೆ ಯಾರು ಇದ್ದಿದ್ದಿಲ್ಲ. ಹರ್ ಮದರ್ ವಾಸ್ ಅಗೇನ್ ಹರಾಸ್ಡ್ ಆ್ಯಂಡ್ ಓವರ್ ವರ್ಕ್ಡ್. ಹರಾಸ್ ಅಂದರೆ ಏನು? HARASS. ಹರಾಸ್. ಹರಾಸ್ಡ್ ಅಂದರೆ ಕಿರುಕುಳ. ಅಂಜಲಿಯ ತಾಯಿ ಮತ್ತೆ ಕಿರುಕುಳವನ್ನು ಅನುಭವಿಸ್ಬೇಕಾಯಿತು. ಮತ್ತೆ ತುಂಬ ಜಾಸ್ತಿ ಕೆಲಸ ಮಾಡಬೇಕಾಯಿತು. ಹರಾಸ್ಡ್ ಅಂದರೆ ಕಿರುಕುಳ. ಓವರ್ ವರ್ಕ್ ಅಂದರೆ ಸಾಮರ್ಥ್ಯಕ್ಕಿಂತ ಜಾಸ್ತಿ ಕೆಲಸ ಮಾಡೋದು. ಸಾಮರ್ಥ್ಯ ಮೀರಿ ಕೆಲಸ ಮಾಡೋದು. ಹರಾಸ್ ಅಂದರೆ ಕಿರುಕುಳ. ಓವರ್ ವರ್ಕ್ ಅಂದರೆ ಶಕ್ತಿ ಮೀರಿ ಕೆಲಸ ಮಾಡೋದು. with no time for anything or anybody. But most of all, the noise and the bustle of one big happy family had faded into silence. Noise ಅಂದರೆ ಗದ್ದಲ. BUSTಲ್ಲಿ ಬಸಲ್ ಅಂದರೆ ಗದ್ದಲನೆ. ಎರಡೂ ಒಂದೇ ಅರ್ಥ ಕೊಡುತ್ತೆ. ಗಲಿಬಿಲಿ, ಗೊಂದಲ ಅಂತಲೂ ಅರ್ಥ ಕೊಡುತ್ತೆ. ನಾಯ್ಸ್ ಅಂದರೆ ಶಬ್ದ. ಬಸಲ್ ಅಂದರೆ ಗದ್ದಲ, ಗಲಿಬಿಲಿ. ಆಫ್ ಒನ್ ಬಿಗ್ ಹ್ಯಾಪಿ ಫ್ಯಾಮಿಲಿ ಹ್ಯಾಡ್ ಫೇಡೆಡ್. ಫೇಡೆಡ್ ಫೇಡೆಡ್ ಅಂದರೆ ಕಲರ್ ಫೇಡ್ ಆಗಿದೆ ಅಂತ ಹೇಳ್ತಾ ಇರ್ತಾರೆ. ನಿಮ್ಮ ಬಟ್ಟೆಗಳು ಹಳೇದಾದಾಗ ಕಲರ್ ಫೇಡ್ ಆಗೋಗಿದೆ ಅಂತ ಹೇಳ್ತಿರ್ತಾರೆ. ಫೇಡ್ ಅಂದರೆ ಏನರ್ಥ? ಕಳೆಗೊಂದು, ಬಣ್ಣಗೊಂದು, ಕಳೆ ಹೋಗಿತ್ತು. ಇಂಟು ಸೈಲೆನ್ಸ್. ದಿ ಹೌಸ್ ಸಡನ್ಲಿ ಲುಕ್ಡ್ ಟು ಬಿಗ್. ಅವಾಗ ಅವ್ರ ಮನೆ ತುಂಬ ದೊಡ್ಡದು ಅನ್ಸೋಕ್ಕೆ ಶುರುವಾಗೋಗಿತ್ತು. ವೆನ್ ದಿ ಫೋನ್ ರ್ಯಾಂಗ್ ಫಾಲೋಯಿಂಗ್ ನೈಟ್ ಅಂದ್ರೆ ಮರುದಿನ ವೆನ್ ದಿ ಫೋನ್ ರ್ಯಾಂಗ್ ಅವಾಗ ಫೋನ್ ರಿಂಗ್ ಆಗುತ್ತೆ. ಜಸ್ಟ್ ಲೈಕ್ ದಿ ಹ್ಯಾಡ್ ಎಕ್ಸ್ಪೆಕ್ಟೆಡ್ ಇಟ್ ವುಡ್. ಇಟ್ ವಾಸ್ ಅಂಜಲಿ ಹೂ ರ್ಯಾನ್ ಆ್ಯಂಡ್ picked it up to say, ದಾದಾ ದಾದಿ ವೆನ್ ಆರ್ ಯು ಕಮಿಂಗ್ ಬ್ಯಾಕ್. ಮರುದಿನ ರಾತ್ರಿ ಒಂದು ಫೋನ್ ಕಾಲ್ ಬರುತ್ತೆ. ಎಲ್ಲರೂ ಅಂದ್ಕೊಂಡಂಗೆ ಅಂಜಲಿ ಓಡ್ತಾ ಹೋಗಿ ಫೋನನ್ನು ಎತ್ತಿ, ಅಜ್ಜ ಅಜ್ಜಿ ನೀವು ಮತ್ತೆ ಯಾವಾಗ ಬರ್ತಾ ಇದ್ದೀರಾ ಅಂತ ಕೇಳ್ತಾಳೆ ಖುಷಿ ಖುಷಿಯಿಂದ. ಇಲ್ಲಿಗೆ ನಿಮ್ಮ ಈ ಪಾಠ ಮುಗೀತು. ಮುಂದೆ ಪ್ರಶ್ನೆಗಳನ್ನು ನೋಡೋಣ. ಕಿನ್ಶಿಪ್ ಟರ್ಮ್ಸ್ ಅಂತ ಇದೆ. ಕಿನ್ಶಿಪ್ ಟರ್ಮ್ಸ್ ಅಂದರೆ ಏನು ಯೋಚನೆ ಮಾಡಿ. ಕಿನ್ಸ್ ಅಂದರೆ ಯಾರು? ಕಿನ್ಸ್ ಅಂದರೆ ರಕ್ತ ಸಂಬಂಧಿಗಳು. ಕಿನ್ಶಿಪ್ ಟರ್ಮ್ಸ್ ಅಂದರೆ ರಕ್ತ ಸಂಬಂಧಿಗಳಲ್ಲಿ ನೀವು ಹೇಗೆ ಒಬ್ಬರನ್ನ ಡಿಸ್ಕ್ರೈಬ್ ಮಾಡ್ತೀರಾ, ಸಂಬಂಧಿಗಳನ್ನು ಏನಂತ ಕರಿತೀರಾ ಅಂತ ಹೇಳೋದು. ಮೈ ಸಿಸ್ಟರ್ ಆ್ಯಂಡ್ ಬ್ರದರ್ ಆರ್ ಕಾಲ್ಡ್ ಸಿಬ್ಲಿಂಗ್ಸ್. ಸಿಬ್ಲಿಂಗ್ಸ್ ಅಂದರೆ ಅಣ್ಣ ತಂಗಿ ಅಕ್ಕ ತಮ್ಮ ಯಾರು ಬೇಕಾದರೂ ಆಗ್ಬೋದು. ಸಿಸ್ಟರ್ ಆ್ಯಂಡ್ ಬ್ರದರ್.
ಎಲ್ಲರನ್ನ ಸೇರಿಸಿ ಸಿಬ್ಲಿಂಗ್ಸ್ ಅಂತ ಹೇಳ್ತಾರೆ. ಮೈ ಫಾದರ್ಸ್ ಮದರ್ ಈಸ್ ಮೈ ಪೆಟರ್ನಲ್ ಗ್ರ್ಯಾಂಡ್ ಮದರ್. ಪೆಟರ್ನಲ್ ಅಂದರೆ ತಂದೆ ಕಡೆಯಿಂದ ಅಜ್ಜಿ ಅಂತ ಅರ್ಥ. ಮೈ ಫಾದರ್ಸ್ ಫಾದರ್ ಈಸ್ ಮೈ ಪೆಟರ್ನಲ್ ಗ್ರ್ಯಾಂಡ್ ಫಾದರ್. ಪೆಟರ್ನಲ್ ಗ್ರ್ಯಾಂಡ್ ಫಾದರ್ ಇಲ್ಲಿ ಹೇಗೆ ಪ್ಯಾಟರ್ನಲ್ ಇದೆಯೋ ತಂದೆ ಕಡೆಯಿಂದ ಸಂಬಂಧಿಗಳಿಗೆ ಪ್ಯಾಟರ್ನಲ್ ಅಂತ ಹೇಳ್ತಾರೆ. ಪ್ಯಾಟರ್ನಲ್ ಗ್ರ್ಯಾಂಡ್ ಫಾದರ್. ಮೈ ಮದರ್ಸ್ ಫಾದರ್ ಈಸ್ ಮೈ ಮ್ಯಾಟರ್ನಲ್ ಗ್ರ್ಯಾಂಡ್ ಫಾದರ್. ಮೈ ಮದರ್ಸ್ ಮದರ್ ಈಸ್ ಮೈ ಮ್ಯಾಟರ್ನಲ್ ಗ್ರ್ಯಾಂಡ್ ಮದರ್ ಅಂತ ಉತ್ತರ ಬರಿತೀರಾ. ನಾವು look up the dictionary and write the meanings of the following relationship terms. ಕಸಿನ್ ಅಂದರೆ ದಾಯಾದಿಗಳು. ನಿಮ್ಮ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳಿಗೆ ಮತ್ತು ಚಿಕ್ಕಮ್ಮನ ಮಕ್ಕಳಿಗೆ ಅತ್ತೆಯ ಮಕ್ಕಳಿಗೆ ಕಸಿನ್ಸ್ ಅಂತ ಹೇಳ್ತಾರೆ. ನೆಫ್ಯೂ. ನೆಫ್ಯೂ ಅಂದರೆ ಯಾರು? ನೆಫ್ಯೂ. ನೆಫ್ಯೂ ನೀಸ್ ಅಂದರೆ ನಿಮ್ಮ ತಮ್ಮನ ಮಗ ಅಥವಾ ತಂಗಿಯ ಮಗ. ಸನ್ ಆಫ್ ಯುವರ್ ಸಿಬ್ಲಿಂಗ್. ಸನ್ ಆಫ್ ಸಮ್ವನ್ಸ್ ಸಿಬ್ಲಿಂಗ್ಸ್. ನಿಮ್ಮ ತಂದೆ ಅವರಿಗೆ ನಿಮ್ಮ ಚಿಕ್ಕಪ್ಪನ ಮಕ್ಕಳು ನೇಫ್ಯೂಸ್, ಗಂಡು ಮಕ್ಕಳು ನೇಫ್ಯೂಸ್ ಆಗ್ತಾರೆ. ಹೆಣ್ಣು ಮಕ್ಕಳಿಗೆ ನೀಸ್ ಅಂತ ಹೇಳ್ತಾರೆ. ಇದನ್ನ ಹೇಗೆ ಪ್ರೊನೌನ್ಸ್ ಮಾಡೋದು ಅಂತ ನೋಡಿ. ನೀಸ್, ನೀಸ್ ಅಂತ ಪ್ರೊನೌನ್ಸ್ ಮಾಡ್ತಾರೆ. ನೀಸ್ ಅಂತ ಪ್ರೊನೌನ್ಸ್ ಮಾಡ್ತಾರೆ. ಆಂಟ್ ಅಂದರೆ ಚಿಕ್ಕಮ್ಮ ಆಗ್ಬೋದು, ಇಲ್ಲ ತಂದೆಯ ಸಹೋದರಿ ಆಗ್ಬೋದು. ಅಂಕಲ್ ಅಂದರೆ ಚಿಕ್ಕಪ್ಪನೂ ಆಗ್ಬೋದು, ಮಾವನು ಆಗ್ಬೋದು. ಇಂಗ್ಲಿಷ್ನಲ್ಲಿ ಮಾವ ಮತ್ತು ಅತ್ತೆಗೆ ಬೇರೆ ಶಬ್ದ ಇಲ್ಲ. ಆಂಟ್ ಮತ್ತು ಅಂಕಲ್ ಅಂತಲೇ ಉಪಯೋಗ ಮಾಡ್ತಾರೆ. ಕೆಳಗೆ ಬಿಟ್ಟ ಸ್ಥಳಗಳನ್ನು ತುಂಬಬೇಕು. ಇಲ್ಲಿ ಬಾಕ್ಸಲ್ಲಿ ಒಂದಿಷ್ಟು ಶಬ್ದಗಳನ್ನು ಕೊಟ್ಟಿದ್ದಾರೆ. ಇವುಗಳನ್ನು ನೀವು ಉಪಯೋಗಿಸಿ ಕೆಳಗೆ ಬಿಟ್ಟ ಸ್ಥಳಗಳನ್ನು ತುಂಬಬೇಕು. ಒನ್ಸ್ ಐ ವಿಸಿಟೆಡ್ ಮೈ ಗ್ರ್ಯಾಂಡ್ ಪೇರೆಂಟ್ಸ್ ಹೌಸ್. ಗ್ರ್ಯಾಂಡ್ ಪೇರೆಂಟ್ಸ್ ಹೌಸ್ in a village along with my parents, brother and sister. There all my uncles and there all my uncles and aunts. AUNTS aunts had come with their children. We ate delicious food prepared by my dear grandmother. My loving grandfather told us. Grandfather told us a lot of stories at night. I played with my I played with my siblings and cousins. Siblings and cousins. COUSINS. And climbed trees in the huge garden ಅಂತ ಇಲ್ಲಿಗೆ ಮುಗಿಯುತ್ತೆ. Rearrange the following jumbled letters to make a meaningful word. ಕೆಳಗಡೆ ಅಕ್ಷರಗಳನ್ನು ಏರುಪೇರಾಗಿ ಕೊಟ್ಟಿದ್ದಾರೆ. ಅವುಗಳನ್ನು ಉಪಯೋಗಿಸಿ ನೀವು ಅರ್ಥ ಬರುವಂತಹ ಶಬ್ದಗಳನ್ನು ಬರೀರಿ ಅಂತ ಹೇಳ್ತಾ ಇದ್ದಾರೆ. ಮೊದಲನೇದು ಕಸಿನ್. COUSIN. ಕಸಿನ್. ಎರಡನೇದು ನೇಫ್ಯೂ. NEPHEW.
ನೆಫ್ಯೂ. ಮೂರನೇದು ನೀಸ್. ಎನ್ ಇ ಐ ಸಿ ಇ ನೀಸ್. ಸಿಬ್ಲಿಂಗ್. ಎಸ್ ಐ ಬಿ ಎಲ್ ಐ ಎನ್ ಜಿ. ಸಿಬ್ಲಿಂಗ್. ಪೇರೆಂಟ್ಸ್. ಪಿ ಎ ಆರ್ ಇ ಎನ್ ಟಿ ಎಸ್. ಪೇರೆಂಟ್ಸ್. ಮುಂದೆ ವಿತ್ ದಿ ಹೆಲ್ಪ್ ಆಫ್ ದಿ ಕ್ಲೂಸ್ ಕಂಪ್ಲೀಟ್ ದಿ ಕ್ರಾಸ್ವರ್ಡ್ ಪಜಲ್. ಕೆಳಗಡೆ ಒಂದು ಕ್ರಾಸ್ವರ್ಡ್ ಪಜಲ್ ಇದೆ. ಇದನ್ನು ನೀವು ಇಲ್ಲಿ ಕೊಟ್ಟಿರೋ ಕ್ಲೂಗಳ ಮೇಲೆ ಈ ಕ್ರಾಸ್ವರ್ಡ್ ಪಜಲ್ನ ಕಂಪ್ಲೀಟ್ ಮಾಡಬೇಕು. ಉದಾಹರಣೆಗೆ ಮೊದಲನೇದು ಇಲ್ಲಿ ನೋಡಿ, ನಂಬರ್ 1 ಅಡ್ಡ ಮತ್ತು ನಂಬರ್ 1 ಉದ್ದವಾಗಿ ಏನಿದೆ, ನಂಬರ್ 1 ಅಡ್ಡವಾಗಿ ಏನಿದೆ ಅಂತ ನೋಡೋಣ. ಪರ್ಸನ್ ಹೂ ಗೆಟ್ಸ್ ಯೂಸ್ ಟು ಸಮಥಿಂಗ್ ಅಂದರೆ ಅಡಿಕ್ಟ್. ಅಡಿಕ್ಟ್ ಅಂತ ಬರಿತೀರಾ. ಎ ಡಿ ಡಿ ಐ ಸಿ ಟಿ. ಅಡಿಕ್ಟ್. ಮತ್ತೆ ಉದ್ದುದ್ದವಾಗಿ ಒಂದು ಎಕ್ಸ್ಪ್ರೆಷನ್ ಆಫ್ ಫೀಲಿಂಗ್ ಸಾರಿ ಅಂದರೆ ಅಪಾಲಜಿ ಅಂತ ಬರಿತೀರಾ. ಎ ಪಿ ಒ ಎಲ್ ಒ ಜಿ ವೈ. ಅಪಾಲಜಿ. ಈಗ ನೀವು ಉಳಿದ ಎಲ್ಲ ಶಬ್ದಗಳನ್ನು ಬರಿಬೇಕು. ಗ್ರೇಟ್ ಆ್ಯಂಗರ್. ಮೇಲಿನಿಂದ ಕೆಳಗೆ ಲೈನ್ಸ್ ಡೌನ್. ಗ್ರೇಟ್ ಆ್ಯಂಗರ್ ಅಂದರೆ ಡಬ್ಲ್ಯೂ ಆರ್ ಎ ಟಿ ಎಚ್. ಆರನೇದು ರಿಲೇಟಿಂಗ್ ಟು ಗಾಡ್ ಆರ್ ಹೆವನ್ಲಿ. ಡಿವೈನ್. ಡಿ ಐ ವಿ ಐ ಎನ್ ಇ. ಡಿವೈನ್. ಮೂರನೆಯದು ಅಡ್ಡವಾಗಿ ಬರೆಯೋದು. ವೆರಿ ಟಯರ್ಡ್ ಅಂದರೆ ಎಕ್ಸಾಸ್ಟೆಡ್. ಇ ಎಕ್ಸ್ ಎಚ್ ಎ ಯು ಎಸ್ ಟಿ ಇ ಡಿ. ಎಕ್ಸಾಸ್ಟೆಡ್. ಎರಡನೆಯದು ಅಡ್ಡವಾಗಿ ಬರೆಯೋದು. ಪೇರೆಂಟ್ಸ್. ಪೇರೆಂಟ್ಸ್ ಅಂದರೆ ಗ್ರ್ಯಾಂಡ್ ಪೇರೆಂಟ್ಸ್. ಜಿ ಆರ್ ಎ ಎನ್ ಡಿ ಪಿ ಎ ಆರ್ ಇ ಎನ್ ಟಿ ಎಸ್. ಗ್ರ್ಯಾಂಡ್ ಪೇರೆಂಟ್ಸ್. ಒಂಬತ್ತನೇದು ಉದ್ದವಾಗಿ ಬರೆಯೋದು. ಟು ಗೋ ಆ್ಯಂಡ್ ಲಿವ್ ಇನ್ ಅನದರ್ ಏರಿಯಾ. ಮೈಗ್ರೇಟ್. ಎಮ್ ಐ ಜಿ ಆರ್ ಎ ಟಿ ಇ. ಮೈಗ್ರೇಟ್. ಎಂಟನೆಯದು ಮೇಲಿನಿಂದ ಕೆಳಗೆ. ಮೇಕ್ ಪ್ಲೇಸ್ ಫಾರ್ ಸಮಥಿಂಗ್ ಆರ್ someone. Accommodate. A C C O M M O D A T E. Accommodate. ನಾಲ್ಕನೆಯದು ಅಡ್ಡವಾಗಿ ಬರೆಯೋದು. ಪೇರೆಂಟ್ಸ್ ಆ್ಯಂಡ್ ಚಿಲ್ಡ್ರನ್. ಫ್ಯಾಮಿಲಿ. ಎಫ್ ಎ ಎಮ್ ಐ ಎಲ್ ವೈ. ಫ್ಯಾಮಿಲಿ. ಐದನೇದು ಟ್ರಬಲ್ ಸಂಬಡಿ ರಿಪೀಟೆಡ್ಲಿ. ಹರಾಸ್. ಎಚ್ ಎ ಆರ್ ಎ ಎಸ್ ಎಸ್. ಹರಾಸ್. ಸರಿನಾ? ನಿಮ್ಮ ಪಜಲ್ ಮುಗೀತು. ಕೆಳಗಡೆ ಉತ್ತರಗಳನ್ನು ಕೊಟ್ಟಿದ್ದಾರೆ. ಆನ್ಸರ್ ದಿ ಫಾಲೋಯಿಂಗ್ ಆಫ್ಟರ್ ಯು ಡಿಸ್ಕಸ್ ದಿ ಕ್ವಶನ್ಸ್ ವಿತ್ ಯುವರ್ ಪಾರ್ಟ್ನರ್. ಕೆಳಗೆ ಕೊಟ್ಟಿರೋ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀರಿ. ಹೌ ಡಿಫ್ರೆಂಟ್ ವಾಸ್ ದಿ ಲೈಫ್ ಸ್ಟೈಲ್ ಆಫ್ ಅಂಜಲಿ ಫ್ರಮ್ ದ್ಯಾಟ್ ಆಫ್ ಹರ್ ಗ್ರ್ಯಾಂಡ್ ಪೇರೆಂಟ್ಸ್? Anjali's lifestyle was just
contrasted to her grandparents. They lived in a little village. They here means grandparents lived in a little village, whereas Anjali grew up in a city. The grandparents were very simple. Their way of thinking is completely changing. But Anjali's life was a modern lifestyle. Anjali liked going out to eat at restaurants and she wore modern clothes and also she loved watching cinema or movies in the theaters. Also, Anjali liked shopping for fun ಅಂತ ಉತ್ತರ ಬರಿತೀರಾ. Whereas the grandparents did not like any of these. ಎರಡನೇ ಪ್ರಶ್ನೆ describe how Anjali behaved with her grandparents in the beginning. Since Anjali was the only child, she never used to sharing things with others. And for the same reason, Anjali was upset for giving up her room and her cupboard to the grandparents. For that reason, sometimes Anjali was disturbed and rude. But most of the time, when she was not making any rude comments, she pretended to be glued to her favorite program on the television. But she did not complain directly because she was afraid of her father's wrath ಅಂತ ಉತ್ತರ ಬರೀತೀರಾ. ಮುಂದಿನ ಪ್ರಶ್ನೆ what changes were seen after the grandparents living with them? ಉತ್ತರ ಹೀಗಿದೆ. The grandparents of Anjali started living with them. Anjali's father persuaded her grandparents to come and live with them in their house. When grandparents arrived and started living with Anjali in her house, for some time in the beginning, the other members in the family started feeling awkward because grandparents would woke up much earlier than everyone in the house. Not just that, Anjali's grandmother took over the kitchen and started serving divine parotas, pakoras, and mitais, pickles, and salads to everyone. Also, the grandfather helped Anjali with her project works and he was also much helpful in her math syllabus. Grandfather also gave a habit of reading newspaper to Anjali. He would read the headlines to Anjali till the time school bus arrives at the bus stop. These are the changes that were made in the house after the grandparents started living with them. Discuss and answer. Why did Anjali behave rudely with her grandparents? Anjali Anjali behaved rudely with her grandparents in the beginning because she was upset for giving up her room to grandparents. And sometimes Anjali's grandmother would also comment on her clothes and say that the strapped dresses are too foreign and mini skirts are completely avoidable. Not just that, the grandparents were never interested in going out to the restaurants, theaters, and for shopping with the other members of the family. This made Anjali
to behave rudely with the grandparents sometimes. ಎರಡನೇ ಪ್ರಶ್ನೆ, ಇಫ್ ಯು ವೇರ್ ಇನ್ ಅಂಜಲಿ's ಪ್ಲೇಸ್ ಹೌ ವುಡ್ ಯು ಹ್ಯಾವ್ ರಿಯಾಕ್ಟೆಡ್? ನೀವು ಅಂಜಲಿಯ ಸ್ಥಾನದಲ್ಲಿದ್ದರೆ ಹೇಗೆ ರಿಯಾಕ್ಟ್ ಮಾಡ್ತಾ ಇದ್ರಿ ಅಂತ ಉತ್ತರ ಬರಿಬೇಕು. ಇದು ನಿಮಗೆ ಹೋಮ್ವರ್ಕ್ ಆಗಿರುತ್ತೆ. ಮೂರನೇ ಪ್ರಶ್ನೆ, ಎಕ್ಸ್ಪ್ಲೇನ್ ದಿ ರೀಸನ್ಸ್ ಫಾರ್ ದಿ ಚೇಂಜ್ ಇನ್ ಅಂಜಲಿ ಬೈ ದಿ ಎಂಡ್ ಆಫ್ ದಿ ಸ್ಟೋರಿ. Anjali's grandmother was also adjusted to the lifestyle of the city and she stopped commenting on Anjali's clothes. Also, Anjali's grandmother took over the kitchen and started cooking delicious foods for the entire family. Anjali's grandfather helped her with her project work and also taught her some new cool mathematics tricks. So, Anjali was attached to her grandparents. And when the grandparents announced that they are going to live with Rita for a while, Anjali was initially happy, but very soon she started missing grandparents' presence at their home. When the phone rang, Anjali ran to the phone and said, Dada, Dadi, when are you coming back? ಇಷ್ಟು ಉತ್ತರ ಬರಿಬೇಕು. ಇದ್ರ ಜೊತೆ ಇನ್ನು ನೀವು ಬೇಕಂದ್ರೆ ಅವರ ಟಿವಿನ ಅವರು ಹೇಗೆ ಟಿವಿ ನೋಡೋ ಟೈಮ್ನ ಹೇಗೆ ಡಿವೈಡ್ ಮಾಡಿಕೊಂಡು ಎಲ್ಲರೂ ಒಟ್ಟಿಗೆ ಎಲ್ಲರ ಫೇವ್ರೆಟ್ ಪ್ರೋಗ್ರಾಮ್ಗಳನ್ನು ನೋಡ್ತಿದ್ರು ಅನ್ನೋದನ್ನ ಕೂಡ ಸೇರಿಸಬಹುದು. ಮುಂದಿನ ಪ್ರಶ್ನೆ, ಲುಕ್ at the pictures of two rooms shown below. They belong to Shiva and Raju. Using the words given in the box, write the sentences describing what you see. ಕೆಳಗಡೆ ಬಾಕ್ಸ್ ಅಲ್ಲಿ ಒಂದಿಷ್ಟು ಶಬ್ದಗಳನ್ನು ಕೊಟ್ಟಿದ್ದಾರೆ. ಇನ್, ಆನ್, ಅಂಡರ್, ನಿಯರ್, ಇನ್ಸೈಡ್, ಔಟ್ಸೈಡ್, ಆಟ್, ಅಬೋವ್, ಬಿಲೋ ಅಂತ. ಇವುಗಳನ್ನು ನೀವು ಉಪಯೋಗಿಸಿ ಕೆಳಗಿನ ಈ ಎರಡು ರೂಮ್ಗಳನ್ನು ನೀವು ಡಿಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಪ್ರಶ್ನೆ. ಉದಾಹರಣೆಗೆ ಏನು ಕೊಟ್ಟಿದ್ದಾರೆ, ಮೊದಲನೇದು ದಿ ಮೌಸ್ ಈಸ್ ಅಂಡರ್ ದಿ ಟೇಬಲ್. ಇಲ್ಲಿ ನೋಡಿ, ಶಿವನ ರೂಮ್ನಲ್ಲಿ ಒಂದು ಇಲಿ ಇದೆ. ದಿ ಮೌಸ್ ಈಸ್ ಅಂಡರ್ ದಿ ಟೇಬಲ್, ಟೇಬಲ್ ಕೆಳಗಡೆ ಇದೆ. ಇಲ್ಲಿ ದಿ ವೇಸ್ ಈಸ್ ಆನ್ ದಿ ಟೇಬಲ್, ಇಲ್ಲಿ ಹೂದಾನಿ ಟೇಬಲ್ ಮೇಲೆ ಇದೆ. ಮೇಲೆ ಇರೋದಕ್ಕೆ ಆನ್ ದಿ ಟೇಬಲ್ ಅಂತ ಹೇಳ್ತಾರೆ. ಇದೇ ಥರ ನೀವು ಇನ್ನೊಂದಿಷ್ಟು ವಾಕ್ಯಗಳ ರಚನೆ ಮಾಡಬೇಕು. ಚಿತ್ರವನ್ನ ಗಮನ ಕೊಟ್ಟು ನೋಡಿ. ಬೇಕಂದ್ರೆ ವಿಡಿಯೋನ ಇಲ್ಲಿ ಪಾಸ್ ಮಾಡಿ ನೋಡಿ. ದಿ ಡಾಲ್ ಈಸ್ ಇನ್ ದ ಬಾಕ್ಸ್. ದಿ ಡಾಲ್ ಈಸ್ ಇನ್ ದ ಬಾಕ್ಸ್. ಇಲ್ಲಿ ನೋಡಿ, ಇಲ್ಲೂ ಒಂದು ಗೊಂಬೆ ಇದೆ, ಇಲ್ಲೂ ಒಂದು ಗೊಂಬೆ ಇದೆ. ದಿ ಡಾಲ್ ಈಸ್ ಇನ್ ದ ಬಾಕ್ಸ್ ಎರಡು ಕಡೆ ಬರೀಬಹುದು. ಅದು ಎರಡು ಚಿತ್ರಗಳಲ್ಲಿ ಡಬ್ಬಿಯ ಒಳಗಡೆನೆ ಇದೆ. ದಿ ಡಾಲ್ ಈಸ್ ಇನ್ ದಿ ಬಾಕ್ಸ್. ಇಲ್ಲೂ ಕೂಡ ದಿ ಡಾಲ್ ಈಸ್ ಇನ್ ದಿ ಬಾಕ್ಸ್ ಅಂತ ಬರೀತೀರಾ. ಆಮೇಲೆ ಅದರ ಕೆಳಗಡೆ ಏನಿದೆ, ದಿ ಪಿಲ್ಲೋಸ್. ಇಲ್ಲಿ ನೋಡಿ, ತಲೆದಿಂಬುಗಳು. ದಿ ಪಿಲ್ಲೋಸ್ ಆರ್ ಆನ್ ದಿ ಬೆಡ್. ಎರಡು ಕಡೆ ಅದೇ ಥರ ಇದೆ. ದಿ ಪಿಲ್ಲೋಸ್ ಆರ್ ಆನ್ ದಿ ಬೆಡ್. ಅದೇ ಥರ ಇಲ್ಲೂ ಕೂಡ ನೀವು ಇದನ್ನೇ ಬರಿತೀರಾ. ದಿ ಪಿಲ್ಲೋಸ್ ಆರ್ ಆನ್ ದಿ ಬೆಡ್ ಅಂತ ಇಲ್ಲಿ ಬರಿತೀರಾ. ಸರಿನಾ? ಯಾಕಂದ್ರೆ ಅದನ್ನ ನೀವು ಎರಡು ಚಿತ್ರಗಳಲ್ಲಿ ನೋಡ್ಬೋದು. ಮತ್ತೇನಿದೆ ಎರಡು ಚಿತ್ರಗಳಲ್ಲಿ ಕಾಣೋ ಥರ? ಮತ್ತೆ ಏನು ಸಿಮಿಲಾರಿಟೀಸ್ ಇಲ್ಲ. ಸರಿನಾ? ಇಷ್ಟಕ್ಕೆ ನಾವು ಈ ಕಡೆ ದಿ ಬಾಲ್ ಈಸ್ ಆನ್ ದ ಫ್ಲೋರ್ ಅಂತ ಬರಿಬೋದು. ದಿ
ball. The ball is on the floor ಅಂತ ಬರಿಬಹುದು. ಈ ಕಡೆ the table is near the window. The table is near the window ಅಂತ ಬರಿಬಹುದು. ಈ ಥರ ನೀವು ಇಲ್ಲಿರೋ ವಸ್ತುಗಳು ಕೆಳಗೆ ಇರೋ ವಸ್ತುಗಳಿಗೆ ನೀವು ಅಂಡರ್ ಅಂತ ಬರಿತೀರಾ. ಮೇಲೆ ಇರೋ ವಸ್ತುಗಳಿಗೆ ಅಬೋವ್ ಅಂತ ಬರಿತೀರಾ. ಹೊರಗಡೆ ಇರೋ ವಸ್ತುಗಳಿಗೆ ಔಟ್ಸೈಡ್, ಒಳಗಡೆ ಇರೋ ವಸ್ತುಗಳಿಗೆ ಇನ್ಸೈಡ್ ಅಂತ ಬರಿತೀರಾ. ನಿಯರ್ ಅಂದರೆ ಸ್ಥಿರವಿರುವ ವಸ್ತುಗಳು. ಅವುಗಳನ್ನು ಬರೆದು ನೀವು ಮುಂದಿನ 5-6 ವಾಕ್ಯಗಳನ್ನು ರಚನೆ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು. ಸರಿನಾ? ದಿ ವರ್ಡ್ಸ್ ಗಿವನ್ ಇನ್ ದಿ ಬಾಕ್ಸ್ show the position of an object. Such words are called prepositions. Some more prepositions are of, to, from, against, with, during, for. ಇವುಗಳನ್ನು ಪ್ರಿಪೋಸಿಷನ್ಸ್ ಅಂತ ಹೇಳ್ತಾರೆ. ಪ್ರಿಪೋಸಿಷನ್ಸ್ಗಳ ಬಗ್ಗೆ ಗ್ರಾಮರ್ ಸೀರೀಸ್ನಲ್ಲಿ ಒಂದು ಫುಲ್ ವಿಡಿಯೋ ಇದೆ, ನೋಡೋದನ್ನು ಮರಿಬೇಡಿ. ಅಂಡರ್ಲೈನ್ ದಿ ಪ್ರಿಪೋಸಿಷನ್ಸ್ ಇನ್ ದಿ ಫಾಲೋಯಿಂಗ್ ಪ್ಯಾಸೇಜ್ ಅಂತ ಇದೆ. ಕೆಳಗಡೆ ಒಂದು ಪ್ಯಾಸೇಜ್ ಕೊಟ್ಟಿದ್ದಾರೆ, ಅದರಲ್ಲಿ ನೀವು ಇರೋ ಪ್ರಿಪೋಸಿಷನ್ಗಳನ್ನು ಅಂಡರ್ಲೈನ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅಂಜು ಹ್ಯಾಡ್ ಎಂಜಾಯ್ಡ್ having a room of her own in the past. She hadn't shared her room with anyone else, but now her grandparents were expected to come from their village to stay with Anju and her parents. Anju's father wanted his old parents to be near to him so that he could take care of them. Her room was given to her parents to make them comfortable during their stay. ಈ ಥರ ನೀವು ಇಲ್ಲಿ ಕೊಟ್ಟಿರುವ ಪ್ರಿಪೋಸಿಷನ್ಸ್ ಇವಷ್ಟೇ ಅಲ್ಲ, ಮೇಲೆ ಬಾಕ್ಸಲ್ಲಿ ಕೊಟ್ಟಿರುವ ಕೂಡ ಪ್ರಿಪೋಸಿಷನ್ಸ್, ಇವು ಕೂಡ ಪ್ರಿಪೋಸಿಷನ್ಸ್. ಇವುಗಳನ್ನು ನೀವು ಕೆಳಗಿನ ಪ್ಯಾರಾಗ್ರಾಫ್ನಲ್ಲಿ ಅಂಡರ್ಲೈನ್ ಮಾಡಬೇಕು. ಸರಿನಾ? ಮುಂದೆ ಕಂಪ್ಲೀಟ್ ದಿ ಫಾಲೋಯಿಂಗ್ ಪ್ಯಾರಾಗ್ರಾಫ್ from Pradhan's diary using suitable prepositions given in the box. ಇಲ್ಲಿ ಬಿಟ್ಟ ಸ್ಥಳಗಳನ್ನು ತುಂಬಬೇಕು. ತುಂಬಿ ಈ ಕೆಳಗಿನ ಕಥೆಯನ್ನು ಪೂರ್ಣಗೊಳಿಸಬೇಕು. My summer vacation has begun. I am now in my grandparents' house. I love to visit them whenever I get holidays. I simply enjoy being near them. They are very fond of me. And my Didi Sheila. Early in the morning, I go for swimming with my dear Uncle Sham, my cousins. My grandmother makes delicious food for us and tells us a lot of stories. My grandfather takes us for long walks in the evening. Sometimes we go shopping together on his scooter. He buys whatever we want from the shop, which is near the house. He tells us a lot of jokes. We all are very fond of our grandparents and pray for their long life and good health. ಇಲ್ಲಿಗೆ ನಿಮ್ಮ ಈ ಚಾಪ್ಟರ್ ಮುಗೀತು. ಮುಂದಿನ ವಿಡಿಯೋದಲ್ಲಿ
ಮತ್ತೆ ಹೊಸ ಪಾಠದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.